ನಾನಿವಾಗ ನನಗೆ ಆಲ್ರೌಂಡರ್ ಸ್ಟೂಡೆಂಟ್ ಸೈನ್ಸ್ ಇನ್ನೊಂದು ಪ್ರಾಜೆಕ್ಟ್ ಕೊಟ್ಟಿದ್ದು. ಅದರಲ್ಲಿ ನಾವು ನಮಗೆ ಮನೆಗೆ ಉಪಯೋಗವಾಗುವಂತಹ ನಮಗೆ ಸಿಗುವಂತಹ ವಸ್ತುಗಳನ್ನ ಯಾವ್ದಾದ್ರು ಸರಿ ಅವರು ಒಂದು ಟೇಬಲ್ ಕೊಟ್ಟಿದ್ರು, ಅದರಲ್ಲಿ ನಮಗೆ ಯಾವುದು ಮನೆಗೆ ಉಪಯೋಗವಾಗುತ್ತೆ ಅದನ್ನ ನಾವು ಒಂದು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಯಾವ್ದು ಇಷ್ಟನೋ ಅದನ್ನ ನಾವು ಒಂದು ಪ್ರಾಜೆಕ್ಟ್ನ ಮಾಡಬೇಕಾಗುತ್ತೆ. ಸೈನ್ಸಲ್ಲಿ ನನಗೆ ಇಷ್ಟವಾಗಿದ್ದು ಅಂದರೆ ಚಪಾತಿ ಮಣೆ. ಇದನ್ನ ನಾವು ಹಪ್ಪಳನೂ ಒತ್ಬೋದು, ಆದರೆ ಚಪಾತಿನೂ ಸಹ ನಾವು ಒಂದು ರೌಂಡ್ ಶೇಪಲ್ಲಿ ಒತ್ಕೋಬೋದು. ಅದರಿಂದ ನಾನು ಚಪಾತಿ ಮಣೆಯನ್ನು ಮಾಡಿದ್ದೀನಿ ನೋಡಿ. ಈ ಥರ ಹಿಂಗಿರುತ್ತೆ. ಇಲ್ಲಿ ಹಿಟ್ಟು ಹಾಕಿದ್ರೆ ಆದರೆ ಫಸ್ಟ್ ಪೇಪರ್ ಹಾಕಿ ಅದ್ರ ಮೇಲೆ ಹಿಟ್ಟು ಮಾಡಿ ಇನ್ನೊಂದು ಪೇಪರ್ ಮಾಡಿ ಪುನಃ ಹಿಂಗೆ ಮಡಿಸ್ಬಿಟ್ಟು ಇದನ್ನ ಹಿಂಗೆ ಓದಿದ್ರೆ ಅಲ್ಲಿ ರೌಂಡ್ ಶೇಪ್ ಆಗಿ ಬರುತ್ತೆ. ಇದರಿಂದ ನಾವು ಯಾಕೆ ಇದನ್ನ ಮಾಡಿದ್ವಿ ಅಂದರೆ ಇವಾಗ ನಾವು ಚಪಾತಿನ ಕೈಲಿ ಒತ್ತೀವಿ ಮತ್ತು ಹಪ್ಪಳನ ರೌಂಡ್ ಶೇಪಲ್ಲಿ ನಾವು ಒತ್ತಕ್ಕಾಗಲ್ಲ. ಅದರಿಂದ ನಾವು ಈ ಥರ ಚಪಾತಿ ಮಣೆ ನಮಗೆ ಸುತ್ತಮುತ್ತ ಮರಗಳು ಸಿಗ್ತವೆ, ಮರದ ಅಲ್ಲಿಗಳು ಸಿಗ್ತವೆ. ಅದನ್ನ ಬಳಸ್ಕೊಂಡು ನಾವು ಈ ಥರ ಉಪಕರಣಗಳನ್ನ ನಾವು ತಯಾರಿಸ್ಕೋಬೋದು. ನಾವು ಅಂಗಡಿಗೆ ಅಷ್ಟು ದುಡ್ಡು ಕೊಟ್ಟು ಬೆಲೆ ಬಾಳುವಂತಹ ಅದನ್ನೆಲ್ಲ ನಮ್ಮ ಹತ್ರ ದುಡ್ಡು ಇರಲ್ಲ. ಅದರಿಂದ ನಾವು ನಮ್ಮ ಸುತ್ತಮುತ್ತ ಸಿಗುವಂತಹ ವಸ್ತುಗಳನ್ನೇ ಮಾಡ್ಬೋದಲ್ವಾ. ಇದೇ ರೀತಿ ಮಾಡ್ಬಿಟ್ಟು ಬೇರೆಯವ್ರಿಗೂ ಮಾರ್ಬೋದಲ್ವಾ, ನಮಗೂ ಉಪಯೋಗವಾಗುತ್ತೆ. ಈ ಸೈನ್ಸ್ ಪ್ರಾಜೆಕ್ಟ್ ಈ ಥರ ನಾವೇನಾದರೂ ಒಂದು ಐಡಿಯಾ ಬರ್ಸ್ಕೊಂಡು ಈ ಥರ ನಾವು ಈ ಥರ ಚೌಕ ಶೇಪಲ್ಲೇ ಮಾಡಬೇಕು ಅಂತಿಲ್ಲ, ಬೇರೆ ಡಿಸೈನಾಗಿ ಮಾಡ್ಬೋದು, ರೌಂಡ್ ಶೇಪಲ್ಲಿ ಮಾಡ್ಬೋದು, ಬೇರೆ ಬೇರೆ ರೀತಿ ಮಾಡ್ತಾ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದರಿಂದ ನಾವು ಏನು ತಿಳ್ಕೊಬೋದು ಅಂದ್ರೆ ಈ ಪ್ರಾಜೆಕ್ಟಿಂದ ನಾವು ಮಾಡಿ ಕಲಿಬೇಕು. ಯಾವತ್ತೂ ಜಾಸ್ತಿ ನೋಡಿ ಕಲಿಯೋಕ್ಕಾಗಲ್ಲ. ನಮ್ಮ ಸುತ್ತಮುತ್ತ ಇರುವ ವಸ್ತುಗಳೇ ನಾವು ಬೇರೆ ಬೇರೆ ಉಪಕರಣಗಳನ್ನ ತಯಾರಿಸಿ ನಮ್ಮ ಮನೆಗೆ ಉಪಯೋಗ ಆಗುತ್ತಲ್ಲ ಅಂತಹ ವಸ್ತುಗಳನ್ನ ನಾವು ತಯಾರಿಸಬೇಕು ಅಂತ ಹೇಳ್ತಾ ಈ ಸೈನ್ಸ್ ಪ್ರಾಜೆಕ್ಟ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ಬಹುಮಾನವನ್ನು ಪಡ್ಕೊಳ್ಳೋಕ್ಕಾಗದೇ ಇದ್ರು ಕೂಡ ಕೆಲವಾರು ಮಕ್ಕಳುಗಳು ಪಡ್ಕೊಂಡಿದ್ದಾರಲ್ವಾ, ಹಿಂಗೆ ಪಡೆದೇ ಇರೋಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ನಾವು ಕೂಡ ತಗೋತೀವಿ ಅನ್ನೋ ಒಂದು ಚಾಲೆಂಜನ್ನು ಮಾಡ್ತಾ ಎಲ್ಲರೂ ಈ ದಿನ ಒಂದು ಬಹುಮಾನವನ್ನು ಪಡೆದಿರುವಂಥ ಮಕ್ಕಳು ಸ್ವೀಕರಿಸಬೇಕು. ಈ ಬಹುಮಾನ ವಿತರಣೆಯನ್ನು ಶಾಲೆ ಮುಖ್ಯ ಗುರುಗಳು ಮಕ್ಕಳಿಗೆ ವಿತರಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವನ್ನ ಕೇಳ್ಕೊಳ್ತೀವಿ. ಇವತ್ತಿನ ದಿನ ಆಶ್ರಯ ಫೌಂಡೇಶನ್ ಅವರ ವತಿಯಿಂದ ನಮ್ಮ ಶಾಲೆಯಲ್ಲಿ ಸ್ಕೂಲ್ ಡೇ ನಡೀತಾ ಇದ್ದಂಥ ಒಂದು ಕಾರ್ಯಕ್ರಮ ಇವತ್ತು ಸ್ಕೂಲ್ ಹಂತದಲ್ಲಿ ನಡೀತಾ ಇದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ನಮ್ಮ ಅನೂರು ತಾಲೂಕಿನ ಎಲ್ಲ ಶಾಲೆಗಳಿಗಿಂತ ಅತಿ ಹೆಚ್ಚು ಬಹುಮಾನಗಳ ಪಡೆದು ತುಂಬ ಸಂತೋಷದ ವಿಷಯವಾಗಿದೆ ಇವತ್ತಿನ ದಿನ. ಇದೇ ಥರ ಆದರೂ ಸಹ ಇಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ತೋರಿಸಿದ್ದಾರೆ. ಒಂದು ಖುಷಿ. ಎಲ್ಲ ಕಡೆ ಹೆಣ್ಮಕ್ಳೇ ಮೋಸ್ಟ್ಲಿ ನಂದೀಶರು ಮೋಸ್ಟ್ಲಿ ರಮೇಶರು ಮೋಸ ಹೋಗ್ಬಿಟ್ಟು ಅನಿಸುತ್ತೆ. ಅದರಿಂದ ಎಲ್ಲರೂ ಸಹ ಹೆಣ್ಮಕ್ಳಾಗಲಿ ಹೆಣ್ಮಕ್ಳು ಅವರೆಲ್ಲ ನೋಡಿ ಬರೀ ಗಂಡು ಮಕ್ಕಳೇ ತೊಗೊಂಡಿರಲಿಲ್ಲ, ಬರೀ ಹೆಣ್ಮಕ್ಳೇ ತೊಗೊಂಡಿರಲಿಲ್ಲ, ಎಲ್ಲರನ್ನೂ ಈಕ್ವಲಾಗಿ ತೊಗೊಂಡಿದ್ರು. ಸೊ ಎಲ್ಲರೂ ಸಹ ಭಾಗವಹಿಸ್ಬೇಕು, ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಭಾಗವಹಿಸಬೇಕು. ಸೊ ನಮ್ಮ ಇಷ್ಟು ಒಂದು ವರ್ಷದ ಅವಧಿಯಲ್ಲಿ ನಮ್ಮ ತರಗತಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಮ್ಮ ತರಗತಿಗಳನ್ನ ನಮಗೆ ಕೊಟ್ಟರು. ಅವರು ಸಿಗುವಂಥ ಅಲ್ಪ ಸ್ವಲ್ಪ ಸಮಯದಲ್ಲಿ ಹಲವಾರು ವಿಷಯಗಳನ್ನ ಕಂಪ್ಯೂಟರ್ ಆಗ್ಬೋದು, ಡ್ರಾಯಿಂಗ್ ಆಗ್ಬೋದು, ವಿಜ್ಞಾನದಾಗ್ಬೋದು ಹಲವು ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟು ನಮ್ಮ ಮಕ್ಕಳಿಗೆ ಒಂದು ವಿಶೇಷವಾದ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಆಶ್ರಯ ಫೌಂಡೇಶನ್ಗೆ ನಮ್ಮ ಶಾಲೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮ್ಮ ಶಾಲೆಯ ಒಂದು ಮಕ್ಕಳ ಒಂದು ಕಲಿಕೆಗೆ ಬೌದ್ಧಿಕ ಮಟ್ಟದ ಒಂದು ಪ್ರಗತಿಗಾಗಿ ಯಾವುದೇ ರೀತಿ ಈ ಥರದ ಒಂದು ಅವಕಾಶಗಳು ಸಿಕ್ಕರೆ ಖಂಡಿತವಾಗ್ಲೂ ನಾವು ಸಹಾಯ ಮಾಡ್ತೀವಿ, ನಮ್ಮಿಂದಲೂ ಸಹ ಸಹಕಾರ ಇರುತ್ತೆ. ಸೊ ಅಂತ ಹೇಳ್ತಾ ಇನ್ನೊಂದೆರಡು ಮಾತನ್ನು ಮುಗಿಸ್ತೇವೆ. ನನ್ನ ಹೆಸರು ರಾಣಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಗ್ಯ. ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಆಶ್ರಯ ಫೌಂಡೇಶನ್ ಅಂತ ಬಂದರೆ ನಮಗೆ ಅದರಲ್ಲಿ ಮೊದಲು ಬುಕ್ ಕ್ಲಬ್ ಮಾಡ್ತಿದ್ರು, ಮತ್ತು ಮೈಂಡ್ ಮ್ಯಾಪ್ MLA ಕ್ಲಬ್ ಮಾಡ್ತಿದ್ರು, ಕತೆ ಹೇಳೋದು, ನಾಟಕ ಮಾಡೋದು, ಮತ್ತು ಜೊತೆಗೆ ಸೈನ್ಸು, ಕಂಪ್ಯೂಟರು. ಈ ರೀತಿ ನಮಗೆ ಇವಾಗ ಕಂಪ್ಯೂಟರ್ಗೆ ನಾವು ಎಷ್ಟೋ ದುಡ್ಡು ಖರ್ಚು ಮಾಡಿ ಬೇರೆ ಒಂದು ಊರಿಗೆ ಹೋಗಿ ನಾವೆಲ್ಲ ಕಲಿಬೇಕಂತಿಲ್ಲ. ಇವಾಗ ಈ ಥರ ಶಾಲೆಗಳಿಗೆ ಬಂದು ಇಂಥ ಸಂಸ್ಥೆಗಳು, ಆಶ್ರಯ ಫೌಂಡೇಶನ್ ಸಂಸ್ಥೆ ಮತ್ತು ಇನ್ನೂ ಸಂಸ್ಥೆಗಳು ನಮ್ಗೆ ಸಹಾಯ ಮಾಡ್ತವೆ. ಅದನ್ನ ನಾವು ಉಪಯೋಗಿಸ್ಕೋಬೇಕು. ಇವಾಗ ಆಶ್ರಯ ಫೌಂಡೇಶನ್ ವತಿಯಿಂದ ನಮಗೆ ಎಲ್ಲ
ಸೌಲಭ್ಯಗಳು ದೊರಕ್ತಾ ಇದೆ ಅಲ್ವಾ, ಅದನ್ನ ನಾವು ಉಪಯೋಗಿಸ್ಕೋಬೇಕು. ಇವಾಗ ಕಲ್ತ್ರೆ ನಾವು ಮುಂದ್ಗಡೆ ಕಲಿಯಂಗೆ ಇಲ್ಲ, ಯಾಕೊಳ್ಳಿ ಅದು ತಾನಾಗಿ ತಾನು ಬರುತ್ತೆ. ಕಂಪ್ಯೂಟರ್ ಕಲ್ತಿದ್ರೆ ಮುಂದಕ್ಕೆ ನಮ್ಗೆ ಏನಾದ್ರು ಕಂಪ್ಯೂಟರ್ ವರ್ಕ್ ಸಿಕ್ಕಿದಾಗ, ಅಕಸ್ಮಾತ್ ಕಂಪ್ಯೂಟರ್ ಕೆಲಸನೇ ಸಿಕ್ಕಿದಾಗ ನಮ್ಗೆ ಎಷ್ಟು ಈಸಿ ಆಗುತ್ತೆ. ಅವಾಗ ನಾವು ಓದಿಲ್ದೇವ್ರೂ ಪರವಾಗಿಲ್ಲ, ಕಂಪ್ಯೂಟರ್ ತಿಳ್ಕೊಂಡಿರ್ತೀವಲ್ವಾ, ಅದರಿಂದನಾದ್ರೂ ಮಾಡ್ಬೋದು. ಮತ್ತೆ ಮೈ ವಿಲೇಜ್ ಇವಾಗ ಪ್ರಾಜೆಕ್ಟ್ನೆಲ್ಲ ಕೊಟ್ಟರು, ಈ ರೀತಿ ಪ್ರಾಜೆಕ್ಟ್ನೆಲ್ಲ ಮಾಡಿದ್ರೆ ನಮ್ಮ ಮೈಂಡು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತೆ ಆಶ್ರಯ ಫೌಂಡೇಶನ್ ಅವರು ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತಾ ಇರೋದ್ರಿಂದ ಮಕ್ಕಳಲ್ಲಿ ಆಸಕ್ತಿನೂ ಇನ್ನೂ ಹೆಚ್ಚಾಗಬೇಕು. ಇನ್ನು ನಾನು ಮಾಡ್ತೀನಿ ಅಂತ ಎಲ್ಲ ಮುಂದೆ ಬರಬೇಕು. ಇದು ನನ್ನ ಕೈಲಿ ಆಗಲ್ಲ ಅಂತ ಎಲ್ಲರೂ ಹೋಗ್ತಾ ಇದ್ರೆ ಯಾರು ಮಾಡ್ತಾರೆ? ಈ ಥರ ಅವಕಾಶಗಳ ಸಿಕ್ಕಿದಾಗ ನಾವು ಬಳಸ್ಕೋಬೇಕು, ಉಪಯೋಗಿಸ್ಕೋಬೇಕು. ಅದನ್ನ ಬೇಡ ಅಂತ ಹೋದ್ರೆ ಮುಂದೊಂದು ದಿನ ನಮಗೆ ಅದು ಕಲಿದೆ ಇವಾಗ ಬೇರೆ ದುಡ್ಡು ಕೊಟ್ಟು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಾವು ಕಲಿಯಂಗೈತೆ. ಇವಾಗ ಕಲಿಸ್ತಿರಂಗ ನಾವು ನಿಧಾನವಾಗಿ ಕಲಿತಿದ್ರೆ ಮುಂದ್ಗಡೆ ನಮಗೂ ಯೂಸ್ ಆಗುತ್ತೆ. ಅದರಿಂದ ಆಶ್ರಯ ಫೌಂಡೇಶನ್ ವತಿಯಿಂದ ಎಲ್ಲ ಮಕ್ಳಿಗೂ ಸಹ ತುಂಬಾ ಉಪಯೋಗ ಆಗ್ತಾ ಇದೆ. ಮುಂದ್ಗಡೆ ಕಲಿಯೋದನ್ನೆಲ್ಲ ನಾವು ಇವಾಗಲೇ ಕಲಿತು ಹೋಗ್ತಾ ಇದೀವಿ. ಡ್ರಾಯಿಂಗ್ ಅಷ್ಟೇ, ಒಬ್ಬೊಬ್ರಿಗೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ ಅಂಥವ್ರು ಚಿತ್ರಕಲೆನ ಕಲ್ತ್ರೆ ಮುಂದೆ ಡ್ರಾಯಿಂಗ್ನು ಸಹ ಮಾಡ್ಬೋದು ಚೆನ್ನಾಗಿ. ಅದರಿಂದನೇ ಇವಾಗ ಎಷ್ಟೋ ಜನ ಎಷ್ಟೋ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾರೆ. ಆ ಚಿತ್ರಕಲೆ ಬರೆಯೋದಿರ್ಬೋದು, ಬರವಣಿಗೆಯಲ್ಲಿರ್ಬೋದು, ತುಂಬಾ ಚೆನ್ನಾಗಿ ಚಿತ್ರವನ್ನ ಬಿಡಿಸೋದ್ರು, ಮತ್ತೆ ಸ್ಕೂಲಲ್ಲಿ ಹೋಗಿ ಬಿಡಿಸೋದು, ಈ ಥರ ಕೆಲಸಗಳು ಮಾಡೋದ್ರಿಂದನೂ ಸಹ ಅವ್ರಿಗೆ ಹಲವಾರು ರೀತಿಯ ಉಪಯೋಗಗಳು ಆಗ್ತದೆ. ಅದರಿಂದ ಈ ಥರ ಸಂಸ್ಥೆಗಳು, ಆಶ್ರಯ ಫೌಂಡೇಶನ್ ಸಂಸ್ಥೆ ಮತ್ತು ಬೇರೆ ರೀತಿ ಸಂಸ್ಥೆಗಳೇನಾದ್ರು ಸಹಾಯ ಮಾಡಿದಾಗ ಅದನ್ನ ಉಪಯೋಗಿಸ್ಕೊಳ್ಳಿ. ಈ ಥರ ಬೇರೆ ಸಂಸ್ಥೆ ಅಂತಲ್ಲ, ಇವಾಗ ನಮ್ಮ ಸ್ಕೂಲ್ಗೆ ಪ್ರತಿಭಾ ಕಾರಂಜಿ ಮತ್ತು ಬೇರೆ ಬೇರೆ ರೀತಿದು ಕಾಂಪಿಟೇಷನ್ಗಳು ಬಂದಾಗ ಭಾಗವಹಿಸಿ. ಯಾರು ನನ್ನ ಕೈಯಿಂದ ಆಗಲ್ಲ ಅಂತ ಅನ್ಕೋ ಹೋಗ್ಬಾರ್ದು. ನನ್ನ ಕೈಯಿಂದ ಆಗುತ್ತೆ ಅಂತ ಮುಂದೆ ಹೋದರೆ ನಾವು ಎಲ್ಲ ಸಾಧನೆನೂ ಸಹ ಮಾಡ್ಬೋದು ಅಂತ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆ್ಯನ್ಯುವಲ್ ಡೇ ಪ್ರಾಜೆಕ್ಟ್ ವರ್ಕಲ್ಲಿ ಅಮೃತ ಬಿ ದ್ವಿತೀಯ ಬಹುಮಾನವನ್ನು ಗಳಿಸಿರುತ್ತಾರೆ. ಪ್ರಾಜೆಕ್ಟ್ ವರ್ಕ್ ಅನಿಮಲ್ಸ್ ಆಗಿ ಬರುತ್ತೆ. ಸ್ಪಂದನ ಏನಪ್ಪ ಇನ್ನೇನು ಬರೆದಿದೆಯಾ? ಲ್ಯಾಂಡ್ಸ್ಕೇಪ್, ಅದೇ ಲ್ಯಾಂಡ್ಸ್ಕೇಪ್ ಸ್ವಲ್ಪ ನೀನು ಮತ್ತು ರಾಣಿ ಮಹೇಶ್ವರಿ ಏನಕ್ಕೆ ಧಾತು ಇದೆ ಅಂತ ನೋಡ್ಬೋದು. ಮತ್ತೆ ಒಂದು ಧಾತುಗೆ ಅದರದೇ ಆದಂತಹ ಒಂದು ತೂಕ ಇರುತ್ತೆ. ಧನ್ಯವಾದಗಳು. ಇವಾಗ ಮೊದಲು ಪಿರಮಿಡ್ ಟೇಬಲ್ನ ನಾವು ಬರ್ದಿದ್ದೀವಿ. ನಮಗೆ ಪ್ರಾಜೆಕ್ಟ್ ಕೊಟ್ಟಿದ್ರು ಆಲ್ರೌಂಡರ್ಲಿ, ನಾವು ಇದನ್ನ ಬರ್ದಿದ್ದೀವಿ. ಇದರಿಂದ ನಾವು ಯಾಕೆ ಇದನ್ನ ಬರ್ದಿದ್ದೀವಿ ಅಂದರೆ ನಮ್ಮ ಸುತ್ತಮುತ್ತ ವಸ್ತು ಹಂಗಂದ್ರೆ ಯಾವ್ದ್ಯಾವ್ದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಇವಾಗ ಕಾರ್ಬನ್ನು, ಹೈಡ್ರೋಜನು, ಆಕ್ಸಿಜನ್ ಇದು ನಮ್ಮ ಸುತ್ತಮುತ್ತ ಎಲ್ಲ ಇದೆ. ಇವಾಗ ಗಾಳಿ ಯಾವ್ದ್ರಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಗಬೇಕು ತಾನೆ. ಮತ್ತೆ ಚಿನ್ನ, ಬೆಳ್ಳಿ ಇವನ್ನೆಲ್ಲ ತಯಾರಿಸ್ತಾರಲ್ಲ, ಆವಾಗ ಅದಕ್ಕೆ ಏನನ್ನ ಮಿಕ್ಸ್ ಮಾಡ್ತಾರೆ ಮತ್ತೆ ಯಾವ್ದ್ರಿಂದ ತಯಾರಿಸ್ತಾರೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಒಂದು ಮೂಲಭೂತ ವಸ್ತು ಧಾತುಗಳು ಅಂತ ಒಟ್ಟು ಇವಾಗ ಇದನ್ನ ಬರ್ದಿದ್ದೇವೆ ಅಲ್ವಾ, ಇದನ್ನ ಕಲ್ತ್ಕೋಬೇಕು. ಬಾಯಿಪಾಠ ಮಾಡಿದ್ರೆ ನಮ್ಮ ಸುತ್ತಮುತ್ತ ಈ ವಸ್ತುಗಳು ಯಾವ್ದ್ರಿಂದ ಮಾಡಲ್ಪಟ್ಟಿದೆ, ಮೂಲಭೂತ ಧಾತುಗಳಲ್ಲಿ ಅಂತ ಗೊತ್ತಾಗುತ್ತೆ.
ಅಜ್ಜಿಪುರ ಶಾಲೆಯಲ್ಲಿ ಆಶ್ರಯ ಫೌಂಡೇಶನ್ ವತಿಯಿಂದ ನಮ್ಮ ಸಂಸ್ಥೆ ವತಿಯಿಂದ ಈ ದಿವಸ ಈ ಶಾಲೆಯಲ್ಲಿ ಇಯರ್ಲಿ ಪ್ರಾಜೆಕ್ಟ್ ಅಂದರೆ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಿದ್ವಲ್ಲ, ಆ ಸಂದರ್ಭದಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಈ ದಿವಸ ಒಂದು ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಮೇರಿ ಮೇಡಮ್ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಈ ಒಂದು ಶಾಲೆಯ ಇನ್ನೊಬ್ಬ ಟೀಚರಾದಂತಹ ಮಾಧವ ಮೇಡಮ್ ಈ ಒಂದು ಸಂದರ್ಭವಾಗಿದ್ದಾರೆ, ಅವರ ಕೂಡ ಒಂದು ಸ್ವಾಗತವನ್ನು. ಆ ಈ ಕಾರ್ಯಕ್ರಮಕ್ಕೆ ರಮ್ಯ ಮೇಡಮ್ ಕೂಡ ಹಾಜರಿದ್ದಾರೆ, ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇನೆ. ಆ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಶಾಲೆಯ ದೈಹಿಕ ಶಿಕ್ಷಕರಾದಂತಹ ಶ್ರೀಯುತ ಕುಳದಿ ಸರ್ ರಚಿಸಿದ್ದಾರೆ, ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವೆಂಕಟ ಸರ್ ಅವರು ಕೂಡ ಪ್ರಜೆಯಿದ್ದಾರೆ, ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ತಮ್ಮ ಮಕ್ಕಳು ಏನು ಸಾಧನೆ ಮಾಡಿದ್ದಾರೆ, ಏನು ಅಚೀವ್ ಮಾಡಿದ್ದಾರೆ ನೋಡೋದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಕಾತುರದಿಂದ ಪೇರೆಂಟ್ಸ್ ಕೂಡ ಬಂದಿದ್ದಾರೆ, ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾರೆ. ಒಂದು ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿ ಆಗಬೇಕು ಅಂತಂದ್ರೆ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ಕೇವಲ ಶಿಕ್ಷಕರು ಪೇರೆಂಟ್ಸ್ ಮಾತ್ರ ಇದ್ರೆ ಸಾಲೋದಿಲ್ಲ, ಅದರ ಜೊತೆಗೆ ಮಕ್ಕಳು ಕೂಡ ಇರಬೇಕು. ಅದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂತಹ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಅದಕ್ಕೆ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸಿದೆ. ಸ್ವಾಗತವನ್ನ ಕೋರಿದಂತಹ ನಂದಿ ಸರ್ ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ಶೈಕ್ಷಣಿಕ ವರ್ಷ 2024-25 ಸಾಲಿನಲ್ಲಿ ಆಶ್ರಯ ಫೌಂಡೇಶನ್ ವತಿಯಿಂದ ವರ್ಷದ ಕೊನೆಯ ಪ್ರಾಜೆಕ್ಟ್ಗಳು ಮತ್ತು ವಾರ್ಷಿಕ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳುಗಳನ್ನು ನಾವು ಇದೇ ಶಾಲೆಯಲ್ಲಿ ಮಾಡೋದಕ್ಕೆ ಎಲ್ಲ ಕೂಡ ಇಷ್ಟಪಟ್ಟಿದ್ವಿ. ಆದರೆ ಕಾರಣಾಂತರಗಳಿಂದ ಶಾಲೆ ತುಂಬಾ ನಮ್ಗೆ ಇಷ್ಟ ಆಗಿತ್ತು. ಯಾಕಂದ್ರೆ ಕಳೆದ ಸಾರಿನೂ ಕೂಡ 2018ರಲ್ಲಿ ಕೊರೋನಾ ಮೊದಲೇ ಇಲ್ಲೇ ಮಾಡಿದ್ವಿ, ಚೆನ್ನಾಗಿ ಸಕ್ಸಸ್ ಆಗಿತ್ತು. ಸೊ ಹಾಗಾಗಿ ಇದೇ ಶಾಲೆಯಲ್ಲಿ ಮತ್ತೆ ಮಾಡೋದಕ್ಕೆ ಸರ್ ಕೂಡ ಒಪ್ಕೊಂಡಿದ್ದು. ಸಾಹೇಬರು ಪರ್ಮಿಷನ್ ಕೊಡದೆ ಕಾರಣಾಂತರಗಳಿಂದ ಇದಕ್ಕೆ ಸ್ವಲ್ಪ ಹಿನ್ನಡೆ ಆಯಿತು. ಬಟ್ ಮುಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಖಂಡಿತ BO ಸರ್ ಮುಖಾಂತರ ಕಾರ್ಯಕ್ರಮವನ್ನು ಮತ್ತೆ ಮಾಡಿಸ್ತೀವಿ. ಏನಿರಲಿ ಮಕ್ಕಳೇ, ನೀವೆಲ್ಲರೂ ಕೂಡ ಸಾಕಷ್ಟು ವಿವಿಧ ಸ್ಪರ್ಧೆಗಳಲ್ಲಿ ವಿಜ್ಞಾನ ಸಂಘ ಆಗಿರ್ಬೋದು, ಶಿಕ್ಷಕರ ಸಂಘ, ಕಂಪ್ಯೂಟರ್ ಶಿಕ್ಷಣದಲ್ಲಿ ಸಾಕಷ್ಟು ಆಸಕ್ತಿದಾಯಕವಾಗಿ ನೀವೆಲ್ಲ ಪಾಲ್ಗೊಂಡಿದ್ದೀರಾ. ನಿಮ್ಮ ಕಲಿಕಾ ಪ್ರದರ್ಶನವನ್ನ ಮಾಡಿದ್ದೀರಾ. ಈ ಕಲಿಕಾ ಪ್ರಗತಿಯನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಸಂಸ್ಥೆ ನಿಮಗೆ ಈ ಒಂದು ತಿಂಗಳ ಪ್ರಾರಂಭದಲ್ಲಿ ನಿಮ್ಗೆ ಪ್ರಾಜೆಕ್ಟ್ಗಳನ್ನ ಕೊಟ್ಟಿದ್ರು ಅಲ್ವಾ? ವರ್ಷದ ಕೊನೆ ಇಯರ್ ಎಂಡ್ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ವಿ. ಆ ಪ್ರಾಜೆಕ್ಟ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆದರೆ ಬೇರೆ ಶಾಲೆಗಳಲ್ಲೂ ಕೂಡ ಕೆಲವು ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲಾ 8 ಶಾಲೆಗಳನ್ನು ಆಧರಿಸಿ ಆ ಮಕ್ಕಳುಗಳಿಗೆ ಪ್ರಶಸ್ತಿಯನ್ನ ಬಹುಮಾನವನ್ನು ಕಿರು ಬಹುಮಾನವನ್ನು ಸಂಸ್ಥೆ ನೀಡ್ತಾ ಇದೆ. ಆ ಒಂದು ಇಯರ್ ಎಂಡಿಂಗ್ ಪ್ರಾಜೆಕ್ಟ್ ಮತ್ತು ವಾರ್ಷಿಕ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ನಿಮ್ಮ ಶಾಲೆಗೆ ಕೆಲವಷ್ಟು ಬಹುಮಾನಗಳು ಬಂದಿದೆ. ಆ ಬಹುಮಾನವನ್ನ ನಿಮ್ಮ ಶಾಲೆ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರ ಸಮ್ಮುಖದಲ್ಲಿ ನಿಮಗೆ ಈ ಒಂದು ಸಂದರ್ಭದಲ್ಲಿ ವಿತರಿಸ್ತಾ ಇದ್ದೀವಿ. ಹಾಗೆ ಆ ಸಂದರ್ಭದಲ್ಲಿ ಕೆಲವೊಂದು ಪೋಷಕರು ಕೂಡ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಆಸಕ್ತಿದಾಯಕವಾಗಿ ಕಲಿತಾ ಇದ್ದೀರಾ. ಹಾಗಾಗಿ ಬಹುಮಾನ ಬಂದಿರುವಂತ ಮಕ್ಕಳು ಖುಷಿ ಪಡ್ತಾರೆ. ಬಹುಮಾನ ಬರದೇ ಇರುವಂತ ಮಕ್ಕಳು ಮುಂದಿನ ಸಾರಿ ನಾನು ಖಂಡಿತ ತಗೋತೀನಿ ಅನ್ನೋ ಒಂದು ಛಲದೊಂದಿಗೆ ನೀವೆಲ್ಲ ಪ್ರೇರಣೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಆಶ್ರಯ ಫೌಂಡೇಶನ್ನ ಒಂದು ಧ್ಯೇಯ ವಾಕ್ಯ ಏನು ಅಂತಂದ್ರೆ, ಗ್ರಾಮೀಣ ಭಾಗದ ಮಕ್ಕಳಲ್ಲಿರುವ ಕುಶಲತೆಯನ್ನ ಪತ್ತೆ ಹಚ್ಚಿ ಪ್ರೋತ್ಸಾಹವನ್ನ ಕೊಡುವಂತಾಗಿದೆ. ಕಳೆದ 17 ವರ್ಷಗಳಿಂದ ಆಶ್ರಯ ಸಂಸ್ಥೆ ಸಾಕಷ್ಟು ಶಾಲೆಗಳಲ್ಲಿ ಈ ಒಂದು ಕಾರ್ಯವನ್ನ ಮಾಡ್ತಾ ಬರ್ತಾ ಇದೆ. ಮಕ್ಕಳಲ್ಲಿರುವಂತಹ ಸುಪ್ತ ಚೇತನವನ್ನ ಹೊರತೆಗೆದು ಅವರಿಗೆ ಪೋಷಿಸಿ ಪ್ರೇರಣೆಯನ್ನ ನೀಡ್ತಾ ಬರ್ತಾ ಇದೆ. ಈ ಸಂಸ್ಥೆ ಒಂದು ಬಹುಮಾನವನ್ನ ಈ ದಿನ ಕೆಲವೊಂದು ಮಕ್ಕಳಿಗೆ ನೀಡ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸಂಸ್ಥೆಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸೋಣ. ಈ ಒಂದು ಬಹುಮಾನವನ್ನ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಮೇರಿ ಮೇಡಮ್ ಅವರು ಮಕ್ಕಳಿಗೆ ವಿತರಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ.
ಹಾಗೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಒಂದು ಶಾಲೆಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಕೂಡ ಬಂದಿದೆ. ನಮ್ಮ 8 ಶಾಲೆಗಳಲ್ಲಿ ಕೇವಲ 3 ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಕೊಡ್ತೀವಿ. ಅದರಲ್ಲಿ ಇದೇ ಶಾಲೆಗೆ ಪ್ರತೀಕ್ಷಾ ವಿದ್ಯಾರ್ಥಿನಿ ಉತ್ತಮ ವಿದ್ಯಾರ್ಥಿ, ಈ ವರ್ಷದ ಉತ್ತಮ ವಿದ್ಯಾರ್ಥಿ ಬಹುಮಾನ ಇದೆ. ಅದರಲ್ಲಿ ಈ ಒಂದು ವಿದ್ಯಾರ್ಥಿಗೂ ಕೂಡ ಒಂದು ಬಹುಮಾನವನ್ನು ಬಂದಿದೆ. ಇದನ್ನ ಮುಖ್ಯ ಶಿಕ್ಷಕರಿಗೆ ಕೊಡಬೇಕು ಅಂತ ಕೇಳ್ಕೊತೇನೆ. ಹಾಗೆ ಆನ್ಯುವಲ್ ಡೇ 2025ರ ಕಂಪ್ಯೂಟರ್ನ ಎಕ್ಸೆಲ್ ಅನಾಲಿಸಿಸ್ ಅಲ್ಲಿ ಪ್ರತೀಕ್ಷಾ ಮತ್ತು ನಿಖಿಲ್ ತಂಡ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಒಂದು ಶಾಲೆಯಲ್ಲಿ ಆಲ್ರೌಂಡರ್ಸ್ ಕ್ಲಬ್ ಕೂಡ ಇದೆ. ಅದರಲ್ಲಿ ಇಯರ್ ಎಂಡಿಂಗ್ ಪ್ರಾಜೆಕ್ಟ್ ಅಲ್ಲಿ ಮೈ ವಿಲೇಜ್ ಕಾನ್ಸೆಪ್ಟ್ ಆಧಾರಿತವಾಗಿ ಮಾಡ್ತೀವಲ್ಲ ನೀವು ಅದೆಲ್ಲ ಅವರಲ್ಲಿ ಕೂತ್ಕೊಂಡು ಅಮೆರಿಕದಲ್ಲಿ ಸರ್ ನಿಮ್ ವಿಡಿಯೋಗಳೆಲ್ಲ ನೋಡ್ತಾ ಇರ್ತಾರೆ. ಅಷ್ಟು ಬಿಜಿ ಶೆಡ್ಯೂಲ್ ಅವರು ಅಷ್ಟೊಂದು ವರ್ಕ್ ಬಿಸಿಲು ಕೂಡ ಎಲ್ಲಾ ಮಕ್ಕಳು ಕಳಿಸಿರುವಂತ ಪ್ರತಿಯೊಂದು ವಿಡಿಯೋನು ಕೂಡ ಅವರು ನೋಡ್ತಾರೆ. ನೋಡಿ ನಿಮ್ಮೆಲ್ಲ ಹೆಸರುಗಳು ಗೊತ್ತು ಸರ್ಗೆ. ನೀವು ವಿಡಿಯೋಸ್ಗಳನ್ನ ನೋಡ್ತಾರಲ್ಲ ಅವ್ರಿಗೆ ನಿಮ್ಮ ಹೆಸರುಗಳೆಲ್ಲ ಗೊತ್ತು. ಆಗ ಅವರು ತುಂಬಾ ಖುಷಿ ಪಡ್ತಾರೆ. ನೋಡಿ ಯಾರಿಗೆ ಆದ್ರೂ ಅಷ್ಟೇ ಒಂದು ಕಾರ್ಯಕ್ಕೆ ಒಂದು 10 ರೂಪಾಯಿ ಖರ್ಚು ಮಾಡಿದ್ರೆ 10 ರೂಪಾಯಿ ಚೆನ್ನಾಗಿ ಉಪಯೋಗ ಆಗಿ ಅದರಿಂದ ನಮ್ಗೆ ಫಲ ಬರ್ತಾ ಇದೆ ಅಂತ ನಾವು ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ. ಫಲಾಪೇಕ್ಷೆ ಇಲ್ಲದೆ ದುಡ್ತಾ ಇರುವಂತ ಸಂಸ್ಥೆ ಇದು. ಅವ್ರಿಗೆ ಔಟ್ಕಮ್ ಏನ್ ಸಿಗ್ತಾ ಇದೆ? ನಿಮ್ಮ ಕಲಿಕೆ ಅವ್ರಿಗೆ ಔಟ್ಕಮ್ ಅಷ್ಟೇ. ಅರ್ಥ ಆಯ್ತಾ? ಹಾಗಾಗಿ ನಾವೊಂದು ಬೀಜವನ್ನ ಬಿತ್ತಿದ್ರೆ ಮುಂದೆ ಫಲ ಕೊಡ್ತದೆ ಅಲ್ವಾ. ಹಂಗೆ ಇಲ್ಲಿ ನಿಮ್ಗೆ ಜ್ಞಾನದ ಬೀಜವನ್ನ ಬಿತ್ತಾ ಇದ್ದಾರೆ. ಆ ಜ್ಞಾನದ ಬೀಜ ನಿಮ್ಗೆ ಜ್ಞಾನದ ಫಲ ಏನಾಗ್ತದೆ? ನಿಮ್ಮ ಜ್ಞಾನದ ವೃದ್ಧಿ, ನಿಮ್ಮ ಜ್ಞಾನ ಬತ್ತಳಿಕೆಯನ್ನ ಹೆಚ್ಚಿಸ್ತದೆ. ಆ ಮೂಲಕ ನಿಮ್ಮ ಒಂದು ಶೈಕ್ಷಣಿಕ ಗುಣಮಟ್ಟ ಇನ್ನೂ ಕೂಡ ಏನಾಗ್ತದೆ? ಫಲಪ್ರದ ಆಗ್ತದೆ. ಹಾಗಾಗಿ ಅವರಿಗೆ ಇರುವಂತ ಒಂದೇ ಒಂದು ಫಲಾಪೇಕ್ಷೆ ಏನು ಅಂತಂದ್ರೆ ನಿಮ್ಮ ಜ್ಞಾನಾರ್ಜನೆ ಆಗ್ಬೇಕು. ಎಲ್ಲಾ ರಂಗದಲ್ಲೂ ಆಗ್ಬೇಕು ಅಲ್ವಾ. ಒಂದು ಮಗುಗೆ ಚಿತ್ರಕಲೆಯಲ್ಲಿ ತುಂಬಾ ಆಸಕ್ತಿ ಇರ್ತದೆ, ಅವನು ಬರೆಯೋದ್ರಲ್ಲೇ ಆಸಕ್ತಿ ಇರ್ತದೆ. ಇಲ್ಲಿ ಇನ್ನೊಂದು ಮಗುಗೆ ಕಂಪ್ಯೂಟರ್ ಕಲಿಬೇಕು, ನಾನು ಮಾಹಿತಿಗಳನ್ನ ಬೇರೆ ಬೇರೆ ದೇಶ ಮಾಹಿತಿಗಳನ್ನ ತಿಳ್ಕೊಬೇಕು, ನನ್ನ ಒಂದು ಸಾಮಾನ್ಯ ಜ್ಞಾನವನ್ನ ನಾನು ಇಂಪ್ರೂವ್ ಮಾಡ್ಕೋಬೇಕು, ಮತ್ತೆ ಮುಂದೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಇರ್ತದೆ. ಅವ್ರಿಗೆ ಮುಖ್ಯವಾಗಿ ಏನ್ ಬೇಕಾಗಿರುತ್ತೆ? ಬೇಸಿಕ್ ಜ್ಞಾನ. ಅಂದ್ರೆ ಅವ್ರಿಗೆ ಮೂಲಭೂತವಾಗಿ ಬೇಸಿಕ್ ಕಂಪ್ಯೂಟರ್ ಜ್ಞಾನ ಇರಬೇಕಾಗ್ತದೆ. ಅದನ್ನ ತಿಳಿಸ್ಕೊಟ್ಟಾಗ ಮುಂದಿನ ದಿನಗಳಲ್ಲಿ ನೀವು ಸರ್ ಹೇಳ್ದಂಗೆ ನಾವು ಕೂಡ ಕಂಪ್ಯೂಟರ್ ಮುಟ್ಟೇ ಇರಲಿಲ್ಲ. ಪಿ ಯು ಸಿ ಆಗಿ ಡಿಗ್ರಿ ಮಾಡಿದ್ರು ಕೂಡ ನನಗೂ ಆ ಕಂಪ್ಯೂಟರ್ನ ಆನ್ ಮಾಡೋದು ಹೇಗೆ, ಬಳಸೋದು ಹೇಗೆ ಗೊತ್ತಿರಲ್ಲ. ಆದ್ರೆ ನಂತರ ನನಗೂ ಕಲಿಬೇಕು ಅಂತ ಆಸೆ ಆಗಿ ನಾನು ಕಲ್ತ್ಕೊಂಡು ನಾನು ಕೂಡ ಒಂದು ಕಂಪ್ಯೂಟರ್ ಅಂಗಡಿಯನ್ನ ಕೂಡ ಇಟ್ಟಿದ್ದೀನಿ ನಾನು. ಹಂಗೆ ನೀವು ತಿಳ್ಕೊಂಡು ಹೋಗ್ತಾ ಇದ್ರೆ ಮುಂದೆ ನೀವು ಇನ್ನು ಉನ್ನತ ವಿದ್ಯಾಭ್ಯಾಸವನ್ನ ಮಾಡೋದು, ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ಇಲ್ಲಿರೋರು ಅಲ್ವಾ. ಇವಾಗ ಇದೆಲ್ಲ ಏನಾಗುತ್ತೆ? ಉಪಯೋಗಕ್ಕೆ ಬರುತ್ತೆ. ಸಡನ್ ಆಗಿ ಹೋಗಿ ಕೂರಿಸಿದ್ರೆ ಅವ್ರು ಏನ್ ಹೇಳ್ಕೊಡ್ತಾರೆ ಅಂತ ಅರ್ಥ ಆಗಲ್ಲ. ಆದ್ರೆ ಈ ಬೇಸಿಕ್ ಗೊತ್ತಿದ್ರೆ
ಅವ್ರು ಹೇಳಿದ ತಕ್ಷಣ ನೀವೇನು ಮಾಡ್ಬೋದು ಅವಾಗ ಅದನ್ನು ಬಳಕೆ ಮಾಡ್ಕೋಬಹುದು. ಹಾಗಾಗಿ ನೀವು ನಿಮ್ಮ ಈ ಒಂದು ಬಾಲ್ಯದಲ್ಲಿ ನಿಮಗೆ ಕೊಡುವಂತಹ ಒಂದು ಕಲಿಕೆಯನ್ನು ನೀವು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಜ್ಞಾನಾರ್ಜನೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಂಡು ಇನ್ನು ನೀವೆಲ್ಲ ಒಳ್ಳೆ ಉದ್ಯೋಗಗಳನ್ನು ಪಡ್ಕೊಳ್ಳಿ ಅಂತ ನಾನು ವೈಯಕ್ತಿಕವಾಗಿ ನಿಮಗೆಲ್ಲ ನೀವು ಅದು ಹಾಕಬೇಕು ಅಂತ ನಾನು ಕೂಡ ಬಯಸ್ತೇನೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಶಾಲೆಗೆ ಬಂದು ಈ ಒಂದು ಬಹುಮಾನ ವಿತರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರುಗಳಿಗೆ ಹಾಗೂ ಈ ಒಂದು ಮುಖ್ಯ ಭಾಗ ಕೇಂದ್ರ ಬಿಂದುಗಳು ನೀವು ಕೂಡ ಮಕ್ಕಳು ಅಲ್ವಾ. ನಿಮ್ಮ ಒಂದು ಶ್ರಮದಿಂದಾಗಿ ನಾವೆಲ್ಲರೂ ಕೂಡ ಇವತ್ತು ಖುಷಿ ಪಡ್ತೀವಿ ಕಲಿಕೆ ಆದಾಗ ಅಲ್ವಾ. ಹಾಗಾಗಿ ನೀವೆಲ್ಲ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನೀವೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಸಂಸ್ಥೆ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರೊಂದದ ಪರವಾಗಿ ನಮ್ಮ ಶಾಲೆಯೂ ಕೂಡ ಒಂದು ಕರುಣೆ ತೋರಿಸಿದ್ದಾರೆ. ಪರವಾಗಿ ನಮ್ಮ ಶಾಲೆ ಮಕ್ಕಳು ಸೌಭಾಗ್ಯವಂತರು ಅಂತ ನಾನಾದರೂ ಭಾವಿಸ್ಕೊಂಡಿದ್ದೆ. ತುಂಬ ಖುಷಿ ಆಯಿತು. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಹೆಚ್ಚು ಕಡಿಮೆ ಒಂದು 10 ವರ್ಷದಿಂದ ನಾನು ನೋಡ್ತಾ 10ರಿಂದ 12 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಕೇವಲ ಆಶ್ರಯ ಫೌಂಡೇಶನ್ ಅನ್ನೋದು ಕೇವಲ ಕಣ್ಣೂರು ಶಾಲೆ ಮತ್ತು ಅನೂರು ಮತ್ತು ಸುತ್ತಮುತ್ತ ಅಷ್ಟು ಮಾತ್ರ ಶಾಲೆಗೆ ಮಾತ್ರ ಸೀಮಿತವಾಗಿತ್ತು. ಅಲ್ಲಿ ಮೊದಲ ಪ್ರಾರಂಭದ ಹಂತದಲ್ಲಿ ತುಂಬ ಚೆನ್ನಾಗಿ ಎಲ್ಲ ಒಂದು ಡ್ರಾಯಿಂಗ್ ಆಗಿರ್ಬೋದು, ಕಡ್ಡಿ ಚಿತ್ರಗಳು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು. ಏನೋ ಒಂದು ಹೊಸ ಕಾನ್ಸೆಪ್ಟು ಅಂತ ಅನ್ನೋದಿತ್ತು. ಆಗ ಅಲ್ಲಿದ್ದ ನಮ್ಮ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ವಲ್ಪ ಸಹಕಾರವನ್ನು ನೀಡಿದ್ರಿಂದ ಏನು ಮಾಡಿದ್ರು, ಎಲ್ಲ ಶಾಲೆಗಳು ಕೂಡ ಡ್ರಾಯಿಂಗ್ ಟೀಚರು, ಲೈಬ್ರರಿ ಟೀಚರ್ಗಳನ್ನೆಲ್ಲ ನೇಮಿಸಿದ್ರು. ಇನ್ನೂ ಹಲವಾರು ಒಂದು ಮಜಲ್ಗಳು ಇದ್ವು. ನಾನು CRP ಆಗಿದ್ದಾಗ ಕೂಡ ನಾನು ಗಮನಿಸಿದ್ದೇನೆ. ಎಲ್ಲ ಶಾಲೆಗಳು ಕೂಡ ಒಬ್ಬರು ಲೈಬ್ರರಿ ಟೀಚರ್ ಅಂತ ನೇಮಿಸ್ತಿದ್ರು. ಹಾಗಾಗಿ ಏನೋ ಒಂದು ಆಡಳಿತಾತ್ಮಕ ಒಂದು ಕೊರತೆಯಿಂದನೋ ಅಥವಾ ಅಸಹಕಾರದಿಂದನೋ ಗೊತ್ತಿಲ್ಲ. ಅವೆಲ್ಲವೂ ಹೋಗಿ ಕೇವಲ ಒಂದು 3 ಒಂದು ಮಾತ್ರ ಸೀಮಿತ ಆಗಿದೆ. ಯಾವುದು ಕಂಪ್ಯೂಟರ್ ಲ್ಯಾಬು, ಸೈನ್ಸು ಮತ್ತು ಡ್ರಾಯಿಂಗು, ಇದು ಮಾತ್ರ ಒಂದು ಸೀಮಿತ ಆಗಿದೆ. ಆದರೂ ಪರವಾಗಿಲ್ಲ, ನಮ್ಮ ಶಾಲೆಗೆ ಉತ್ತಮ ರೀತಿಯಲ್ಲಿ ಆಶ್ರಯ ಫೌಂಡೇಶನ್ ಕಡೆಯಿಂದ ನಮ್ಮ ಡ್ರಾಯಿಂಗ್ ಸರ್ ಅವರು, ರಮೇಶ್ ಸರ್ ಅವರು, ಮನೀಶ್ ಅವರು ಮತ್ತು ನಮ್ಮ ರಜನಿ ಅವರು ತುಂಬ ಚೆನ್ನಾಗಿ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಎಲ್ಲ ಅವರ ಜ್ಞಾನವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ದಾರಿ ಎರೆದಿದ್ದಾರೆ. ಅವರಿಗೆ ಈ ಒಂದು ಎಲ್ಲ ಈ ವಿಚಾರಗಳನ್ನು, ಈ ಮಾಹಿತಿಗಳನ್ನು ಕೊಟ್ಟಂಥ ನಮ್ಮ ಆಶ್ರಯ ಫೌಂಡೇಶನ್ನ ವ್ಯವಸ್ಥಾಪಕರಾದಂಥ ವಾಸುಕಿ ಸರ್ ಅವರಿಗೆ ಹಾಗೂ ನಮಗೆ ಸಹಕಾರ ನೀಡಿದಂಥ ಎಲ್ಲ ಆಶ್ರಯ ಫೌಂಡೇಶನ್ನ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಸ್ನೇಹಿತರಾದಂಥ ಸಾಹುಕಾರಾಜರವರಿಗೆ, ಅವರಿಗೆ ನಮ್ಮ ಶಾಲಾ ವತಿಯಿಂದ, ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಕುರಿತು ಮಾತಾಡಿದಂಥ ಮುರುಘಾ ಸರ್ ಅವರಿಗೆ ಅಭಿನಂದನೆಗಳು. ಸಂಸ್ಥೆ 2008ರಿಂದ ಈ ಅನೂರು ಶೈಕ್ಷಣಿಕ ವಲಯದಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ಕಣ್ಣೂರು ಶಾಲೆಯಲ್ಲಿ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತು, ಫನ್ ಪ್ರಾಜೆಕ್ಟ್ಸ್ ಅಂತ. ಆ ಒಂದು ಫನ್ ಪ್ರಾಜೆಕ್ಟ್ಸಲ್ಲಿ ತುಂಬ ಮಕ್ಕಳ ಒಂದು ಭಾಗವಹಿಸುವಿಕೆಯನ್ನು ನೋಡಿ ತುಂಬ ಖುಷಿಯಾಯಿತು ಸಂಸ್ಥೆಗೆ. ತದನಂತರ ಅಲ್ಲಿ ಮಕ್ಕಳಿಗೆ ಒಂದು ಗ್ರಂಥಾಲಯವನ್ನು ತೆರೆದು ಒಂದು 400ರಿಂದ 500 ಪುಸ್ತಕಗಳನ್ನು ಕೊಟ್ಟು ಅಲ್ಲಿಗೆ ಒಂದು ಲೈಬ್ರರಿಯನ್ನು ಕೊಟ್ಟು, ಅಲ್ಲೂ ಕೂಡ ಒಂದು ಲೈಬ್ರರಿ ಚೆನ್ನಾಗಿ ಸದುಪಯೋಗ ಆದ್ದರಿಂದ ಇದನ್ನು ಮತ್ತಷ್ಟು ವಿಸ್ತಾರವನ್ನು ಮಾಡಬೇಕು ಅಂತ ಒಂದು 5 ಶಾಲೆಗಳನ್ನು ಆಯ್ಕೆ ಮಾಡಿತು. ಅನೂರು, ಲೋಕನಹಳ್ಳಿ, ಕೆಂಪನಹಟ್ಟಿ, ರಾಮಪುರ, ಅಜ್ಜಿಪುರ ಈ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಶಾಲೆಗಳಿಗೆ ಒಂದು ಗ್ರಂಥಪಾಲಕಿಯರನ್ನು ಕೊಟ್ಟು ಮಕ್ಕಳಿಗೆ ಪುಸ್ತಕಗಳನ್ನು ಹೇಗೆ ನಾವು ಪಬ್ಲಿಕ್ ಲೈಬ್ರರಿಗೆ ಹೋದ್ರೆ ಎರವಲನ್ನು ಕೊಡ್ಕೋತೀವಲ್ಲ ಆ ಥರ ಲೈಬ್ರರಿ ಕಾರ್ಡನ್ನು ಮಾಡಿ ಮಕ್ಕಳಿಗೆ ಪುಸ್ತಕಗಳನ್ನು ಕೊಟ್ಟು ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರು. ಅದರ ಜೊತೆಗೆ ಅವರು ನಂತರ ವಿಜ್ಞಾನ ಸಂಘ, ಚಿತ್ರಕಲಾ ಸಂಘವನ್ನು ಪ್ರಾರಂಭ ಮಾಡಿದ್ರು. ತದನಂತರ MLL ಕ್ಲಬ್ ಅನ್ನ ಪ್ರಾರಂಭ ಮಾಡಿದ್ರು. ಅದಾದ ನಂತರ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಅಳವಡಿಸಿತು. ಹೀಗೆ ಈಗ ಒಟ್ಟು 9 ಶಾಲೆಯವರೆಗೆ ಬಂದಿದೆ. ಅಂದ್ರೆ ಕೆಲವೊಂದು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕೊರತೆ ಆಗಿರೋದ್ರಿಂದ ಅದನ್ನ ಬಿಟ್ಟು ಹೊಸ ಶಾಲೆಗಳನ್ನು ತೆಗೆದುಕೊಳ್ತಾ ಇದೆ. ಯಾಕಂದ್ರೆ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಬೇಕು ಅಂದ್ರೆ ಆ ಸಂಸ್ಥೆಗೆ ಈ ಶೈಕ್ಷಣಿಕ ವಲಯದಲ್ಲಿರುವಂತಹ 8 ಶಾಲೆಗೆ 15 ಲಕ್ಷದವರೆಗೆ ಖರ್ಚಾಗ್ತದೆ. ವೇತನ ಆಗಿರ್ಬೋದು, ಶಿಕ್ಷಕರದ್ದು, ಮತ್ತೆ ಮಕ್ಕಳಿಗೆ ಕೊಡುವಂತಹ ಒಂದು ಕಲಿಕಾ ಸಾಮಗ್ರಿಗಳಾಗಿರ್ಬೋದು,
ಪ್ರಾಜೆಕ್ಟ್ಗಳಿಗೆ ಕೊಡುವಂಥದ್ದು, ಫಂಕ್ಷನ್ ಮಾಡುವಾಗ ಮತ್ತೆ ಆನ್ಯುವಲ್ ಡೇ ಮಾಡಿದ್ರೆ ಎಲ್ಲ ಖರ್ಚುಗಳನ್ನ ನೋಡಿದ್ರೆ 15 ಲಕ್ಷದವರೆಗೆ ಆಗುವಂತ ಒಂದು ಬಜೆಟ್ ಅನ್ನ ಹಾಕ್ತಾರೆ ಪ್ರತಿ ವರ್ಷ. ಅಂದ್ರೆ ಅದರ ಮೂಲ ಉದ್ದೇಶ ಇಷ್ಟೇ, ಗ್ರಾಮೀಣ ಪ್ರದೇಶದಲ್ಲಿರುವಂತ ಆ ಒಂದು ಪ್ರತಿಯೊಂದು ಮಗುನು ಕೂಡ ವಿಜ್ಞಾನದಲ್ಲಿ ಆಸಕ್ತಿಯನ್ನು ಹೊಂದಬೇಕು. ಪ್ರತಿಯೊಂದು ಮಗುವಿಗೆ ತನ್ನದೇ ಆದಂತಹ ಒಂದು ಕ್ಷೇತ್ರದಲ್ಲಿ ಅಭಿರುಚಿ ಇರ್ತದೆ, ಅದನ್ನ ಗುರುತಿಸಿ ಪೋಷಣೆ ಮಾಡ್ತಾ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಆ ಸಂಸ್ಥೆಯ ಒಂದು ಕಾರ್ಯ ಶ್ಲಾಘನೀಯ ಅಂತ ನಾನಾದ್ರೂ ವೈಯಕ್ತಿಕವಾಗಿ ಭಾವಿಸ್ತೇನೆ. ಯಾಕಂದ್ರೆ ಇಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳಿದೆ, ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಅಳವಡಿಸ್ತಾರೆ, ಅದರ ಸದುಪಯೋಗ ಪಡ್ಕೋತೀವಿ. ಜೊತೆಗೆ ಇದು ಪಠ್ಯಕ್ಕೆ ಪೂರಕವಾಗಿರುವ ಕಾರ್ಯಕ್ರಮಗಳಾಗಿರೋದ್ರಿಂದ ಇದರಲ್ಲೂ ಕೂಡ ಮಕ್ಕಳಿಗೆ ಸಾಕಷ್ಟು ಆ ಕಲಿಕೆ ಆಗ್ತಾ ಇದೆ. ಆ ಕಲಿಕೆಯನ್ನ ನಾವು ಮೌಲ್ಯಮಾಪನ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋ ಜೊತೆಗೆ ಸಂಸ್ಥೆ ಅದನ್ನ ಮೌಲ್ಯಮಾಪನ ಮಾಡುತ್ತೆ. ಶಿಕ್ಷಕರಿಗೆ ಪ್ರತಿ ವಾರನೂ ಕೂಡ ಆ ಮೀಟಿಂಗ್ ಅನ್ನ ಮಾಡ್ತಾರೆ, ಗೂಗಲ್ ಮೀಟ್. ಅದರಲ್ಲಿ ಯಾವ ಶಾಲೆಯಲ್ಲಿ ಯಾವ ಪಾಠ ಮಾಡ್ತಾ ಇದ್ದೀರಾ, ಮತ್ತೆ ಪಟ್ಟಣ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪೈಪೋಟಿಯನ್ನು ಕೂಡ ಬಲ್ಲರು ಆ ಮಟ್ಟಕ್ಕೆ ಬ್ಯಾಲೆನ್ಸ್ ಮಾಡಕ್ಕೆ ಆಶ್ರಯ ಫೌಂಡೇಶನ್ ಪ್ರಯತ್ನ ಮಾಡ್ತಾರೆ. ಸೊ ಅಂತ ಪ್ರಯತ್ನಕ್ಕೆ 3 ಜನ ದಿಗ್ಗಜರು ಬಂದು ನಮ್ಮ ಶಾಲೆಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದಾರೆ, ಹಲವಾರು ಚಟುವಟಿಕೆಗಳನ್ನ ಹೇಳಿದ್ದಾರೆ ನಿಮಗೆ. ಮತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಆ 3 ಶಿಕ್ಷಕರಲ್ಲಿ ಗಮನಿಸಿದಂತ ಒಂದು ವಿಚಾರ ಏನು ಅಂತಂದ್ರೆ ವಿನಯ ಇದೆ. ತುಂಬಾ ವಿನಯ ನೋಡಿದ್ದೀನಿ, 3 ಜನದಲ್ಲೂ ವಿನಯ ನೋಡಿದ್ದೀನಿ ನಾನು, ಹೌದಲ್ಲ? ಸೊ ವಿದ್ಯೆ ಬಂದ್ರೆ ಸಾಲದು ಮಕ್ಕಳೇ, ವಿನಯ ಇರುತ್ತೆ. ಸೊ ಆ ವಿನಯ 3 ಶಿಕ್ಷಕರನ್ನು ನೋಡಿದ್ದೀನಿ. ಆ ವಿನಯವೂ ಸಹ ನಿಮ್ಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮಲ್ಲೂ ಆ ವಿನಯ ಬರಲಿ, ವಿದ್ಯೆ ಅದೇ ರೀತಿ ನಿಮ್ಮಲ್ಲೂ ಸಂಪಾದನೆ ಆಗಲಿ, ಆ ಪಾರಂಗತ ನಿಮ್ಮ ಮುಂದಿನ ಯಶಸ್ಸಿಗೆ ಮೆಟ್ಟಿಲಾಗಲಿ ಅಂತ ನಾನಾದ್ರೂ ಹಾರೈಸ್ತಾ ಈ ನನ್ನ ಹೇಳ್ಕೊಂತ ಮುಗಿಸ್ತೀನಿ. ಯಾವುದೇ ಕಾರ್ಯಕ್ರಮವನ್ನ ನಾವು ಅದರ ಆ ಅರ್ಥವನ್ನ ಆಳವನ್ನ ತಿಳ್ಕೊಂಡು ಅದನ್ನ ಅನುಷ್ಠಾನ ಮಾಡಿದಾಗ ಖಂಡಿತ ಅದು 100% ಫಲವನ್ನು ಕೊಡ್ತದೆ ಅನ್ನೋದಕ್ಕೆ ನಿಮ್ಮ ಶಾಲೆನೂ ಕೂಡ. ಯಾಕಂದ್ರೆ ಮೊದಲನೇ ವರ್ಷದಲ್ಲಿ ಇಡೀ ನಮ್ಮ ತಾಲೂಕಿನ 8 ಶಾಲೆಗಳಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಂತ ಶಾಲೆ ನಿಮ್ದು. ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶಿಕ್ಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅಷ್ಟೇ ಇದನ್ನ ಸದುಪಯೋಗ ಪಡಿಸ್ಕೊಂಡಿದ್ರ ಅಂತ ಸಂಸ್ಥೆಗೂ ಕೂಡ ಖುಷಿ ಆಗುತ್ತೆ. ಮೊದಲನೇ ವರ್ಷದಲ್ಲಿ ಕಳೆದ ಒಂದು 6-8 ವರ್ಷಗಳಿಂದ ಅನೇಕ ಶಾಲೆಗಳು ಬರ್ತವೆ, ಆದ್ರೂ ಕೂಡ ಮೊದಲನೇ ವರ್ಷದಲ್ಲೇ ನಿಮ್ಮ ಶಾಲೆ ಉತ್ತಮವಾದಂತಹ ಪ್ರತಿಕ್ರಿಯೆ, ಅಂದ್ರೆ ಮಕ್ಕಳ ಕಲಿಕೆ ತುಂಬಾ ಚೆನ್ನಾಗಾಗಿದೆ. ಅದು ಸಂಸ್ಥೆಗೂ ಕೂಡ ತುಂಬಾ ಖುಷಿಯಾಗಿದೆ, ಅದನ್ನೇ ಹೇಳ್ತಾ ಇದ್ರು ವಾಸಿಕ್ ಸರ್. ಹಾಗಾಗಿ ನೀವು ಇನ್ನೂ ಕೂಡ ಹೆಚ್ಚು ಆಸಕ್ತಿಯನ್ನು ಹೊಂದಿದಾಗ ಆ ಶಿಕ್ಷಕರು ಕೂಡ ನಿಮ್ಗೆ ಇನ್ನೂ ಕೂಡ ಬೇರೆ ಬೇರೆ ತರ ಒಂದು ನಿಮ್ಗೆ ಪ್ರಯೋಗಗಳನ್ನಾಗಿರ್ಬೋದು ಅಥವಾ ಚಿತ್ರಗಳನ್ನಾಗಿರ್ಬೋದು, ಅದರಲ್ಲಿ ಸಾಕಷ್ಟು ವಿವಿಧ ಶೈಲಿಗಳಿದೆ. ಈಗ ಸ್ಟಾರ್ಟಿಂಗ್ ಅಷ್ಟೇ, ಇನ್ನೂ ಕೂಡ ಅನೇಕ ಬದಲಾವಣೆಗಳನ್ನ ನಿಮ್ಮ ಕಲಿಕೆಯಲ್ಲಿ ತರ್ತಾರೆ ಅಂತ ಅವ್ರನ್ನ ನಾವು ಭರವಸೆಯನ್ನ ಕೊಡ್ತಾ, ಹಾಗೆ ನಿಮ್ಮ ಈ ಶಾಲೆ ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳು ಅನುಷ್ಠಾನ ಆಗಲಿ ಅಂತ ನಾನು ಕೂಡ ವ್ಯಕ್ತಿಯಾಗಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಜೊತೆಗೆ ನಿಮ್ಗೆ ಸಾಕಷ್ಟು ವಿಷಯಗಳನ್ನ ನಿಮ್ಮ ಸರ್ ತಿಳಿಸ್ಕೊಟ್ಟಿದ್ದಾರೆ. ಸಂಸ್ಥೆ ಮಾಡ್ತಿರುವಂತಹ ಒಂದು ಕಾರ್ಯವನ್ನು ಸದುಪಯೋಗ ನೀವೆಲ್ಲ ಕೊಡಿಸ್ಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಮುಖ್ಯವಾಗಿ ವೈಜ್ಞಾನಿಕ ಮನೋಭಾವವನ್ನು ಮಕ್ಕಳಲ್ಲಿ ಬಿತ್ತುವಂತಹ ಕೆಲಸ ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಅವರಿಗೆ ನಾನು ಸುಜನ್ ಸರ್ ವೈಯಕ್ತಿಕವಾಗಿ ಕೂಡ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಶಾಲೆಯ ಶಿಕ್ಷಕರಾದಂತಹ ಮುನ್ರಾಜ್ ಸರ್ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕು ಸಂದರ್ಭದಲ್ಲಿ ಅವ್ರನ್ನ ಕೇಳಬೇಕು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗೌರವಾನ್ವಿತ ಮುಖ್ಯ ಶಿಕ್ಷಕರೇ, ಅವರನ್ನ ಸಹೋದ್ಯೋಗಿ ಮಿತ್ರರೇ, ಆಶ್ರಯ ಫೌಂಡೇಶನ್ ಎಲ್ಲ ಸಿಬ್ಬಂದಿ ವರ್ಗದವರೇ, ಹಾಗೂ ನನ್ನ ಆತ್ಮೀಯ ಮಿತ್ರರಾದಂಥ ಸಾವುಕಾರ ಸರ್ ಅವರೇ, ಹಾಗೂ ಪ್ರೀತಿಯ ಮಕ್ಕಳೇ, ಸಾಕಷ್ಟು ವಿಚಾರಗಳನ್ನು ನಮ್ಮ ಸ್ನೇಹಿತರು ತಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಫಸ್ಟ್ ಬಂದಾಗ ನನಗೆ ನೋಡಿದ ತಕ್ಷಣ ಆಶ್ರಯ ಫೌಂಡೇಶನ್ ಕಡೆಯಿಂದ ಒಂದು ಇಲ್ಲಿ ಒಂದು ಏನೋ ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದು, ಸೈನ್ಸ್ ಲ್ಯಾಬ್ ಆಗಿರ್ಬೋದು, ಡ್ರಾಯಿಂಗು ಇವೆಲ್ಲ ಬರ್ತಾ ಇದೆ ಅಂದರೆ ತುಂಬ ಖುಷಿ ಆಗಿರ್ತಕ್ಕಂತಹ ನಮ್ಮ ಶಾಲೆಯ ನೆಚ್ಚಿನ ಮುಖ್ಯ ಗುರುಗಳೇ, ಮತ್ತೆ ನಮ್ಮ ಬೈನತ ಶಾಲೆಯ ಶಿಕ್ಷಕ ವೃಂದದವರೇ, ಹಾಗೂ ಆಶ್ರಯ ಫೌಂಡೇಶನ್ನ ಶಿಕ್ಷಕ ವರ್ಗದವರೇ, ಹಾಗೂ ನೆಚ್ಚಿನ ಸ್ನೇಹಿತರಾದಂಥ ಸಾವುಕಾರರವರೇ, ಮಕ್ಕಳೇ,
ಆಶ್ರಯ ಫೌಂಡೇಶನ್ ಅವರು ಒಂದು 2 ವರ್ಷಗಳ ಹಿಂದೆ ಇದೇ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿ ನನ್ನನ್ನು ಕರೆದಿದ್ರು. ಸೊ ಅಲ್ಲಿ ಬೇರೆ ಬೇರೆ ವಿವಿಧ ಶಾಲೆಗಳಿಂದ ಬಂದಂಥ ಮಕ್ಕಳುಗಳು ಹಲವಾರು ವೈಜ್ಞಾನಿಕ ಚಟುವಟಿಕೆಗಳಲ್ಲಿ ತುಂಬಾ ಸರಾಗವಾಗಿ ಎಷ್ಟು ನಿರರ್ಗಳವಾಗಿ ಮಾತಾಡ್ತಿದ್ರು ಅಂದ್ರೆ ಆಶ್ಚರ್ಯ ಅನಿಸ್ತು. ನಮ್ಮ ಮಕ್ಕಳಲ್ಲಿ ಆ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಸೊ ಅದನ್ನ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ. ಆಗ ನಮ್ಮ ಸ್ನೇಹಿತರಿಗೆ ಹೇಳಿದೆ, ನಮ್ಮ ಶಾಲೆಗೂ ಈ ಥರದ್ದು ಒಂದು NGO ಸಂಸ್ಥೆ ಕಳಿಸ್ಕೊಡತ್ತ, ವೈಜ್ಞಾನಿಕ ವಿಚಾರಗಳು ನಮ್ಮ ಶಾಲೆಯಲ್ಲೂ ಸಹ ನೋಡ್ತೀವಿ. ಸೊ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಶ್ರಯ ಫೌಂಡೇಶನ್ನ ಶಿಕ್ಷಕ ವರ್ಗದವರನ್ನು ನಮ್ಮಲ್ಲಿ ಕಳಿಸಿದ್ರು. ಬಹುಶಃ 3 ಜನ ಶಿಕ್ಷಕರು, ನಂದಿ ಸರ್, ರಮೇಶ್ ಅವರು ಮತ್ತು ರಜನಿ ಸರ್, 3 ಜನ ಶಿಕ್ಷಕರು ನನ್ನ ಪ್ರಕಾರ ಉತ್ತಮ ಬೋಧನೆಯನ್ನ ಚೆನ್ನಾಗಿ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಕಾಲೇಜ್ಗಳಲ್ಲಿ ವೆಯ್ಟ್ ಮಾಡ್ತಾರಲ್ಲ, 1 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಹಂಗೆ ನಾವು ಈ ಪಾಠ ಶುರು ಮಾಡಿದ್ದು ಎಂಡ್ ಮಾಡ್ತಾ ಇದ್ರು ಅಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರೋರು. ಸೊ ಆ ಪಂಕ್ಚುಯಾಲಿಟಿ ನನಗೆ ತುಂಬಾ ಇಷ್ಟ ಆಯಿತು. ಮುಖ್ಯವಾಗಿ ಎಷ್ಟೋ ಸಾರಿ ವಿಜ್ಞಾನವನ್ನ ಬೋಧಿಸುವಾಗ ನಾವು ಎಷ್ಟೋ ಪ್ರಯೋಗಗಳನ್ನ ಮಿಸ್ ಮಾಡ್ಬಿಟ್ಟಿರ್ತೇವೆ. ನಮ್ಗೆ ಒಂದೊಂದು ವೇಳೆ ಸಾಕಾಗದೇನೆ ಇರೋದು, ಮತ್ತೊಂದು ಪ್ರಯೋಗಶಾಲೆಯಲ್ಲಿ ವಸ್ತುಗಳು ನಮಗೆ ದೊರಕದೇ ಇರುವಂಥದ್ದು. ಈ ಕಾರಣಗಳಿಂದಾಗಿ ನಾವು ಸ್ಕಿಪ್ ಮಾಡಿರ್ತೀವಿ ಕೆಲವೊಂದು ಪ್ರಾಕ್ಟಿಕಲ್ಗಳನ್ನ, ಪ್ರಯೋಗಗಳನ್ನ. ಆದ್ರೆ ಏನೆಲ್ಲ ಕಾನ್ಸೆಪ್ಟ್ ಅನ್ನ ಮೂಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ವಿಜ್ಞಾನದಲ್ಲಿ, ಆ ಎಲ್ಲಾ ಕಾನ್ಸೆಪ್ಟ್ಗಳಿಗೂ ಪ್ರತಿಯೊಂದಕ್ಕೂ ಸಹ ಪ್ರಯೋಗಗಳನ್ನ ಮಾಡ್ತಿದ್ದನ್ನ ನಾನು ನೈಜವಾಗಿ ಗಮನಿಸಿದೆ. ಮತ್ತೆ ಎಲ್ಲಾ ಮಕ್ಕಳುಗಳು ಸಹ ಆಸಕ್ತಿದಾಯಕವಾಗಿ ಗುಂಪೂಡ್ಕೊಂಡು ಮಾಡ್ತಿದ್ವಿ. ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನ, ಪ್ರಯೋಗಗಳನ್ನ ಪ್ರೇಯರ್ ಹಾಲಲ್ಲಿ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಹೇಳ್ತಿದ್ರು ಮಕ್ಕಳು. ಸೊ ನನಗೆ ತುಂಬಾ ಖುಷಿ ಅನಿಸ್ತು. ಎಲ್ಲಿ ಮಕ್ಕಳಲ್ಲಿ ವೈಜ್ಞಾನಿಕ ವಿಚಾರಧಾರೆ ಹೆಚ್ಚಾಗಿರುತ್ತೋ ಅಲ್ಲಿ ಮೌಢ್ಯತೆ ಮುಂದೆ ಹೋಗಿರುತ್ತೆ, ದೂರ ಹೋಗಿರುತ್ತೆ. ಹೌದಲ್ಲ? ಸಂಪ್ರದಾಯಗಳು ಇರಬೇಕು, ಆದ್ರೆ ಮೌಢ್ಯ ಇರಬಾರ್ದು, ಕಂದಾಚಾರಗಳು ಇರಬಾರ್ದು, ಅಂಧಾಕಾರಗಳು ಇರಬಾರ್ದು. ಸೊ ಅದು ಮನುಷ್ಯನನ್ನ ಅದರೊಳಗೆ ತಗೊಂಡು ಹೋಗುತ್ತೆ ಅನ್ನೋ ಉದ್ದೇಶದಿಂದಲೇ ವಿಜ್ಞಾನ ಬಂದಿತ್ತು ನಮಗೆ. ಸೊ ಅಂತ ವಿಜ್ಞಾನವನ್ನ ವೈಜ್ಞಾನಿಕವಾಗಿ ತಿಳ್ಕೊತೀರಾ, ಪ್ರತಿಯೊಂದಕ್ಕೂ ಸಹ ಹೇಗೆ ಎಲ್ಲಿ ಏನು ಯಾವಾಗ ಪ್ರತಿಯೊಂದು ಪ್ರಶ್ನೆಗಳು ಬರ್ತಾ ಇರ್ತದೆ ನಿಮ್ಮ ಮನಸ್ಸಿನಲ್ಲಿ. ಅದು ನಿಮ್ಗೆ ಎಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಅಂತಂದ್ರೆ, ಸರಾಗವಾಗಿ ಸಾರಾಸಗಟಾಗಿ ಯಾವುದೇ ವಿಚಾರವನ್ನ ನಮ್ಗೆ ಕಿವಿ ತುಂಬಿದ್ರೆ ಅದನ್ನು ಸಡನ್ ಆಗಿ ತಗೊಳ್ಳಲ್ಲ, ನಿಜನಾ ಸುಳ್ಳ ಅಂತ ಯೋಚನೆ ಮಾಡ್ತೀವಿ. ಅದಕ್ಕೆ ಕಾರಣ ವಿಜ್ಞಾನ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ವೈಜ್ಞಾನಿಕ ವಿಚಾರಗಳನ್ನ ನೀಡಿದ್ದಾರೆ. ಮತ್ತೆ ಶಾಲೆಗಳಲ್ಲಿ ಚಿತ್ರಗಳನ್ನ ಬರೆಯುವಾಗ ಎಷ್ಟೋ ಸರಿ ಎಕ್ಸಾಮ್ಗಳಲ್ಲಿ ಚಿತ್ರ ಬರೆಯುವಾಗ ಕೆಲವೊಂದು ಎಲೆಗಳಾಗಿರ್ಬೋದು, ಯಾವ್ದಾರ ಚಿತ್ರ ಆಗಿರ್ಬೋದು, ಮನುಷ್ಯನ ಚಿತ್ರ ಆಗಿರ್ಬೋದು ಬರೆಯುವಾಗ ಮಕ್ಕಳುಗಳು ನಾವು ಸುಮಾರು ಬರೆದ್ರೆ ನಮ್ಗಿಂತ ಖರಾಬಿಗೆ ಬರೀತಿದ್ರು. ಯಾವ್ದಾರ ಕಣ್ಣೆಲ್ಲೋ ಮೂಗೆಲ್ಲೋ ನೋಡಕ್ಕೆ ಆಗಿರಲಿಲ್ಲ. ಸೊ ಡ್ರಾಯಿಂಗ್ ಟೀಚರ್ ಅವರು ತುಂಬಾ ತಂಡ ಪ್ರಥಮ ಬಹುಮಾನವನ್ನ ಪಡೆದುಕೊಂಡಿದೆ. ನಿನ್ ಜೊತೆ ಇನ್ನ ಇಷ್ಟೆಲ್ಲ ಹಾಗೆ ಕಂಪ್ಯೂಟರ್ ಕ್ಲಬ್ನ ಎಕ್ಸೆಲ್ ಅನಾಲಿಸಿಸ್ ನಲ್ಲಿ ಹರ್ಷಿತಾ ಮತ್ತು ಸ್ಪಂದನ ದ್ವಿತೀಯ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ. ಹಾಗೆ ಮತ್ತೊಂದು ಕಂಪ್ಯೂಟರ್ ಕ್ಲಬ್ ನಲ್ಲಿ ಪ್ರೆಸೆಂಟೇಷನ್ PPT ಪ್ರೆಸೆಂಟೇಷನ್ ಅನ್ನ ಪ್ರಸನ್ನ ಮತ್ತು ತಂಡ ದ್ವಿತೀಯ ಬಹುಮಾನವನ್ನ ಪಡೆದರು. ಆನ್ಯುವಲ್ ಡೇ ಕಂಪ್ಯೂಟರ್ ಕ್ಲಬ್ನ ಎಕ್ಸೆಲ್ ಅನಾಲಿಸಿಸ್ ನಲ್ಲೂ ಕೂಡ ಪ್ರಸನ್ನ ಮತ್ತು ಪೂರ್ಣಿಮಾ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಹಾಗೆ ವಿಜ್ಞಾನ ಸಂಘದಲ್ಲಿ ಪೂರ್ಣಿಮಾ ಮತ್ತು ತಂಡ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ.
ಕಾರ್ಯಕ್ರಮವನ್ನ ಸುರೇಂದ್ರ ಸರ್ ಅವರು ಒಂದೆರಡು ಮಾತಾಡ್ಬೇಕಂತ ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ತಾರೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬೈರ್ನಾಥದಲ್ಲಿ ವಾರ್ಷಿಕ ಸ್ಪರ್ಧಾ ಕಾರ್ಯಕ್ರಮ ಬಹುಮಾನ ವಿತರಣಾ ಸಮಾರಂಭವನ್ನ ಈ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಸಹ ಶಿಕ್ಷಕರಿಗೆ ಆತ್ಮೀಯವಾಗಿ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸುಸ್ವಾಗತವನ್ನು ಕೋರುತ್ತೇನೆ. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿರೋಂಗೆ ಈ ಶಾಲೆಯಲ್ಲಿ ವಿಜ್ಞಾನ ಸಂಘ, ಚಿತ್ರಕಲಾ ಸಂಘ ಮತ್ತು ಕಂಪ್ಯೂಟರ್ ಸಂಘಗಳು ನಡೀತಾ ಇದೆ. ಜೊತೆಗೆ ವಿಶೇಷವಾಗಿ ಆಲ್ರೌಂಡರ್ ಕ್ಲಬ್ ಕೂಡ ಇದರಲ್ಲಿ ಇದೆ ಅಲ್ವಾ? ಹಾಗಾಗಿ ನೀವು ಸಾಕಷ್ಟು ಈ ಒಂದು ಸ್ಪರ್ಧೆಯಲ್ಲಿ 3 ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ. ಹಾಗೆ ನಿಮ್ಮ ಒಂದು ಕಲಿಕೆಯನ್ನ ಅಲ್ಲಿ ಪ್ರದರ್ಶನ ಮಾಡಿ ಸಾಕಷ್ಟು ಬಹುಮಾನವನ್ನು ಕೂಡ ಪಡ್ಕೊಂಡಿದ್ದೀರಾ. ಅದರಲ್ಲಿ ಇಡೀ ನಮ್ಮ ಈ 9 ಶಾಲೆಗಳಲ್ಲಿ 2ನೇ ಸ್ಥಾನವನ್ನ ನಿಮ್ಮ ಶಾಲೆ ಪಡ್ಕೊಂಡಿದೆ ಅಂತ ಹೇಳೋದಕ್ಕೆ ನಮಗೂ ಕೂಡ ಹರ್ಷ. ಬೆಸ್ಟ್ ಶಾಲೆಯಲ್ಲಿ ನಿಮ್ಮದು 2ನೇ ಸ್ಥಾನದಲ್ಲಿದೆ. ಅದಕ್ಕೆ ಟ್ರೋಫಿಯನ್ನು ಕೂಡ ಕೊಡ್ತೀವಿ. ಜೊತೆಗೆ ಇಲ್ಲಿ ವಿವಿಧ ಸಂಘಗಳಲ್ಲಿ ಮಕ್ಕಳು ಪಡೆದಿರುವಂತಹ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ಈ ಒಂದು ಸಂದರ್ಭದಲ್ಲಿ ನಾವು ನಿಮಗೆ ನೀಡೋದಕ್ಕೆ ಬಂದಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಾವು ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದ ಧ್ಯೇಯೋದ್ದೇಶಗಳನ್ನು ತಿಳ್ಕೋಬೇಕು. ಅಂದ್ರೆ ಸಂಸ್ಥೆ ಸಾಕಷ್ಟು ಸಕ್ರಿಯಾತ್ಮಕ ಪ್ರಾಯೋಗಿಕ ಚಟುವಟಿಕೆಯ ಮೂಲಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದೆ. ಪಠ್ಯಕ್ಕೆ ಪೂರಕವಾಗಿರುವಂತಹ ಪ್ರಾಯೋಗಿಕ ಚಟುವಟಿಕೆಗಳು ಹಾಗೂ ಕಂಪ್ಯೂಟರ್ನ ಮೂಲಭೂತವಾದಂತಹ ಒಂದು ಅಗತ್ಯತೆಗಳು ಏನಿದೆ ಅವುಗಳನ್ನು ತಿಳಿಸ್ತಾ ಬಂದಿದೆ. ಹಾಗೂ ಮಕ್ಕಳ ಕೌಶಲ್ಯಾಧಾರಿತ ಒಂದು ಚಿತ್ರಕಲೆಯನ್ನು ಕೂಡ ಆ ಶಾಲೆಗಳಲ್ಲಿ ಅನುಷ್ಠಾನಗೊಳ್ಳುತ್ತಿದೆ. ಅದರ ಸದುಪಯೋಗನ ನೀವೆಲ್ಲ ಪಡ್ಕೋತಾ ಇದ್ದೀರಿ ಅಲ್ವಾ? ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ವಾರ್ಷಿಕ ಸ್ಪರ್ಧಾ ಕಾರ್ಯಕ್ರಮ ಹಾಗೂ ಇಯರ್ ಎಂಡಿಂಗ್ ಪ್ರಾಜೆಕ್ಟ್ಗಳನ್ನ ನಿಮಗೆ ಕೊಡಲಾಗಿತ್ತು. ನೀವೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಕಳೆದ ಸಾರಿ ಬಂದಾಗಲೂ ಕೂಡ ಗಮನಿಸಿದ್ರು, ನೀವೆಲ್ಲ ಚೆನ್ನಾಗಿ ಮಾಡಿದ್ದೀರಾ. ಅದರಲ್ಲಿ ನಮ್ಮ ಈ ಅನೂರು ತಾಲೂಕಿನ 8 ಶಾಲೆಗಳಲ್ಲಿ ಎಲ್ಲಾ ಮಕ್ಕಳು ನಿಮ್ಮ ತರಹನೇ ಭಾಗವಹಿಸಿ ಆ ಸ್ಪರ್ಧೆಗಳಲ್ಲಿ ಆ ವಿಡಿಯೋಗಳನ್ನ ಸರ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ಫೋಟೋಸ್ಗಳು, ವಿಡಿಯೋಸ್ಗಳನ್ನ ಅವುಗಳನ್ನ ಸಂಸ್ಥೆಯವರು ಮೌಲ್ಯಮಾಪನ ಮಾಡಿ ಯಾವ ಶಾಲೆ ಹೆಚ್ಚು ಮಕ್ಕಳು ಕಲಿಕೆ ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅವಕಾಶವನ್ನ ಕೊಡೋದಕ್ಕೋಸ್ಕರ ಅವ್ರಿಗೆ ಬಹುಮಾನವನ್ನ ಕೊಡ್ತಾ ಬಂದಿದೆ. ಹಾಗಾಗಿ ನಿಮ್ಗೆ ಈ ಸಾರಿ ಇಯರ್ ಎಂಡಿಂಗ್ ಪ್ರಾಜೆಕ್ಟ್ ಬಹುಮಾನ ಜೊತೆಗೆ ಆನ್ಯುವಲ್ ಡೇ ಬಹುಮಾನ 2 ಕೂಡ ನಿಮ್ಗೆ ಸಿಗ್ತಾ ಇದೆ. ಆ ಒಂದು ಬಹುಮಾನ ವಿತರಣೆಯನ್ನ ಈ ಶಾಲೆಯ ಮುಖ್ಯ ಗುರುಗಳು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಮತ್ತೊಮ್ಮೆ ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ.
ಸಂಸ್ಥೆ ಕಡೆಯಿಂದ ಆಯೋಜನೆ ಮಾಡ್ಕೊಂಡಿದ್ವಿ. ಮಕ್ಕಳೇ, ನೀವು ಯಾರು ಕೂಡ ಬೇಜಾರು ಮಾಡ್ಕೋಬಾರ್ದು. ನೆಕ್ಸ್ಟ್ ನೀವು ಕೂಡ ಬಹುಮಾನವನ್ನು ಪಡ್ಕೋತೀವಿ ಅನ್ನುವಂಥ ಛಲದಲ್ಲಿ ನೀವೆಲ್ಲರೂ ಕೂಡ ಪ್ರಯಾಣಿತರಾಗಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಕೇಳ್ಕೊತೀನಿ. ಯಾಕಂದರೆ 8 ಶಾಲೆಗಳಲ್ಲಿ 2ನೇ ಬಹುಮಾನ ಬಂದಿದೆ. ಅದು ಗ್ರೇಟ್. 8 ಶಾಲೆಗಳು ಅಂತಂದರೆ ಅಲ್ಗಾಪುರ, ಕಣ್ಣೂರು, ಪಳನಿಮೀಡು, ಅಜ್ಜಿಪುರ, ಬೈರ್ಮಠ, ಎಲೆಮಳ ಈ ಎಲ್ಲ ಶಾಲೆಗಳಿಗೆ ಸ್ಪರ್ಧಿಸಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಶಾಲೆಯ ಪರವಾಗಿ ನಾನು ಮತ್ತೊಮ್ಮೆ ಅವರೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಒಂದು ಮುಕ್ತಾಯ ಸಮಯ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಶಿಕ್ಷಕರಾದಂಥ ಪೂರ್ಣ ಮೇಡಮ್ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೆ ಹಾಗೆ ಇರುವಂಥ ಎಲ್ಲ ಸಹ ಶಿಕ್ಷಕರಿಗೆ, ಪೋಷಕರಿಗೆ ಹಾಗೂ ನೌಕರರಿಗೆ ಹಾಗೂ ಎಲ್ಲ ಪ್ರೀತಿಯ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಟ್ಟಾರೆಯಾಗಿ ವಂದನೆಯನ್ನು ಸಲ್ಲಿಸಿ ನಾವು ಬಾಯಿಯ ಮೂಲಕ ಆಹಾರವನ್ನು ಸೇವಿಸುತ್ತೇವೆ. ಆಹಾರವನ್ನು ಮೃದು ಮಾಡಲು ಲಾಲಾರಸವು ಸಹಾಯ ಮಾಡುತ್ತದೆ. ನಂತರ ಅನ್ನನಾಳಕ್ಕೆ ಆಹಾರವನ್ನು ಕಳಿಸಿ ನಂತರ ಜಠರದಲ್ಲಿ ಆಹಾರ ಜೀರ್ಣವಾಗುತ್ತದೆ. ಆಹಾರವು ಜೀರ್ಣವಾಗಲು 3 ರಿಂದ 4 ಗಂಟೆ ಬೇಕು. ನಂತರ ಸಣ್ಣ ಕರಳಿಗೆ ಕಳಿಸುತ್ತದೆ. ನಂತರ ಸಣ್ಣ ಕರಳಿನಲ್ಲಿ ಆಹಾರದ ಪ್ರೋಟೀನ್ಗಳನ್ನು ಸಣ್ಣ ಕರಳು ಹೀರಿಕೊಳ್ಳುತ್ತದೆ. ನಂತರ ಜೀರ್ಣವಾಗದ ಆಹಾರ ದೊಡ್ಡ ಕರಳಿಗೆ ಹೋಗಿ ಮಲವಾಗಿ ಪರಿವರ್ತನೆಯಾಗಿ ಹೊರ ಹಾಕಲ್ಪಡುತ್ತದೆ. ಈ ದಿನ ಶಾಲೆಯಲ್ಲಿ ವಾರ್ಷಿಕ ಸ್ಪರ್ಧೆ ಕಾರ್ಯಕ್ರಮ ಹಾಗೂ ವರ್ಷದ ಕೊನೆಯ ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಅಂತರ್ಶಾಲಾ ಕಾಂಪಿಟೇಷನ್ ಮಾಡಿದ್ವಿ. ಅಂದರೆ ಒಂದು ಬೇರೆ ಬೇರೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಮಾಡಿರುವಂತಹ ವಿಜ್ಞಾನ ಸಂಘದಲ್ಲಿ ಹಾಗೆ ಚಿತ್ರಕಲಾ ಸಂಘ ಮತ್ತು ಕಂಪ್ಯೂಟರ್ ಸಂಘದಲ್ಲಿ ಮಾಡಿರುವಂತಹ ಚಟುವಟಿಕೆಗಳನ್ನು ಸಂಸ್ಥೆ ಕೆಲವರು ವೀಕ್ಷಣೆ ಮಾಡಿ ಕೆಲವೊಂದು ಬಹುಮಾನಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಶಾಲೆಗೆ ಕೆಲವು ಬಹುಮಾನ ಬಂದಿದೆ. ಅದನ್ನ ನೀಡಿ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಅವೆಲ್ಲರೂ ಕೂಡ ಈ ದಿನ ಶಾಲೆಗೆ ಬಂದಿದ್ದೀವಿ. ಈ ಕಾರ್ಯಕ್ರಮ ಕುರಿತು ಸ್ವಾಗತವನ್ನು ಮಾಡಲಿದ್ದಾರೆ. ನಂದಿಸ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಶಿಕ್ಷಕರುಗಳೇ ಹಾಗೂ ಆಶ್ರಯ ಸಂಸ್ಥೆಯ ಶಿಕ್ಷಕರೇ, ಸೊ ಈ ದಿವಸ ಎಲೆಮಳ ಶಾಲೆಯಲ್ಲಿ ಆಶ್ರಯ ಸಂಸ್ಥೆ ನಡೀತಕ್ಕಂತಹ ಪ್ರತಿ ವರ್ಷವೂ ಕೂಡ ನಡೆಯುವಂತಹ ಒಂದು ವಾರ್ಷಿಕ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ವಾರ್ಷಿಕ ಕಾರ್ಯಕ್ರಮದಲ್ಲಿ ಅಂತರ ಸ್ಕೂಲನ್ನು ನಾವು ತಗೊಳ್ಳಿಲ್ಲ. ಬದಲಿಗೆ ಆಯಾ ಶಾಲೆಗಳಲ್ಲಿ ಯಾವ ಮಕ್ಕಳು ತುಂಬ ಶಾರ್ಟ್ ಇದ್ದಾರೆ ಆ ಮಕ್ಕಳನ್ನ ತಗೊಂಡು ಆ ಪ್ರತಿನಿಧಿಗಳು ಕೂಡ ಒಂದು ಕಾಂಪಿಟೇಷನ್ ನಡೆಸಿ ಆ ಕಾಂಪಿಟೇಷನ್ ಭಾಗವಹಿಸಿ ಯಾರು ವಿಜೇತ ಆಗಿದ್ದಾರೋ ಆ ವಿಜಯದಲ್ಲಿ ಬಹುಮಾನ ಕೊಡುವಂಥ ಕಾರ್ಯಕ್ರಮವನ್ನು ಈ ದಿವಸ ಈ ಒಂದು ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಶಿವಣ್ಣ ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯರ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಇದೇ ಶಾಲೆಯ ಶಿಕ್ಷಕಿಯಾದಂತಹ ಸುಮಲತಾ ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಇದೇ ಶಾಲೆಯ ಶಿಕ್ಷಕಿಯಾದಂತಹ ಸರ್ವಮಂಗಳ ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಹಾಗೂ
ಇದೇ ಶಾಲೆಯ ದೈಹಿಕ ಶಿಕ್ಷಕರಾದಂತಹ ಶ್ರೀಯುತ ಅಂಜತಾನ್ ಸರ್ ಅವರು ಹಾಜರಿದ್ದಾರೆ. ಅವರು ಕೂಡ ಒಂದು ಕಾರ್ಯಕ್ರಮ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಇದೇ ಶಾಲೆಯ ಶಿಕ್ಷಕರಾದಂತಹ ಶಿವಕುಮಾರಿ ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಇದೇ ಶಾಲೆಯ ಇಂಗ್ಲಿಷ್ ಶಿಕ್ಷಕರಾದಂತಹ ಶ್ರೀಯುತ ಮಹಾದೇವ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಹಾಗೂ ಈ ಶಾಲೆಯ ಸೋಷಿಯಲ್ ಸೈನ್ಸ್ ಶಿಕ್ಷಕಿಯಾದಂತಹ ಶ್ರೀಮತಿ ಸಂಜಯ್ ಮೇಡಮ್ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಜೊತೆಗೆ ಈ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದಂತಹ ಶ್ವೇತಾ ಮೇಡಮ್ ಅವರು ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾರೆ. ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಸಂಸ್ಥೆ ಎಲ್ಲ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಶಿಕ್ಷಕರ ಜೊತೆಗೆ ಮಕ್ಕಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇಂತಹ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂತಹ ಮಕ್ಕಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆ ಜೊತೆಗೆ ಮಕ್ಕಳು ಮಾಡಿರ್ತಕ್ಕಂಥ ಒಂದು ಅಚೀವ್ಮೆಂಟ್ ಅಥವಾ ಸಾಧನೆಯನ್ನು ನೋಡಲಿಕ್ಕೆ ಈ ಒಂದು ಸಮಯದಲ್ಲಿ ತುಂಬಾ ಕಾತರವಾಗಿ ಕಾಯ್ತಿರ್ತಕ್ಕಂಥ ಪೇರೆಂಟ್ಸ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೀವಿ. ಸ್ವಾಗತವನ್ನು ಕೋರಿದಂತಹ ನಂದೀಶ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಮಕ್ಕಳು ನಿಮ್ಗೆ ತಿಳಿದಂಗೆ ಈ ಒಂದು ಆಶ್ರಯ ಸಂಸ್ಥೆಯ ವತಿಯಿಂದ ನಮ್ಮಲ್ಲಿ 3 ಕ್ಲಬ್ಗಳನ್ನು ಪ್ರಾರಂಭ ಮಾಡ್ಕೊಂಡು ನಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಲ್ವಾ. ಹಿಂದೆ ಪ್ರತಿ ವರ್ಷದ ಒಂದು ಶೈಕ್ಷಣಿಕ ಚಟುವಟಿಕೆಗಳನ್ನು ವರ್ಷದ ಕೊನೆಯಲ್ಲಿ ಆ ಮಕ್ಕಳ ಒಂದು ಕಲಿಕೆಯನ್ನು ಪ್ರದರ್ಶನ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಕೊಡ್ತಾ ಇದ್ದೇವೆ. ಲಿಯೋನಾರ್ಡೋ ಡಾ ವಿಂಚಿ ಅಂತ ಮಾಡ್ತಾ ಇದ್ವಿ ನಮ್ಮ ಕಣ್ಣೂರು ಶಾಲೆಯಲ್ಲಿ. 8 ರಿಂದ 9 ಶಾಲೆಗಳು ಒಂದೆಡೆ ಸೇರಿ ಮಾಡ್ತಾ ಇದ್ವಿ. ಹಾಗೆ ಮಾಡೋಕ್ಕೆ ಇದು ಕೂಡ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಆದರೆ ಕಾರಣಾಂತರದಿಂದ BOS ಪರ್ಮಿಷನ್ ಕೊಡದೇ ಇರೋದ್ರಿಂದ ಶಾಲಾ ಹಂತದಲ್ಲೇ ಕೂಡ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅಂದರೆ ಶಿಕ್ಷಕರೇ ಆ ಶಾಲೆಗಳಿಗೆ ತೆರಳಿ ಸಂಬಂಧಪಟ್ಟಂಥ ಶಿಕ್ಷಕರು ಅವರ ಕ್ಲಬ್ಬಲ್ಲಿ ಚಟುವಟಿಕೆಗಳನ್ನು, ಪ್ರಾಯೋಗಿಕ ಚಟುವಟಿಕೆಗಳನ್ನು, ಚಿತ್ರಕಲೆ ಆಗಿರ್ಬೋದು ಅವುಗಳನ್ನು ಹಂತದಲ್ಲೇ ಶಾಲಾ ಹಂತದಲ್ಲೇ ಮಾಡಿ ಆ ಒಂದು ಫೋಟೋ ವಿಡಿಯೋಗಳನ್ನು ಸಂಸ್ಥೆಗೆ ಕಳಿಸ್ಕೊಟ್ಟಿದ್ರು. ಅದರಲ್ಲಿ ಎಲ್ಲ ಶಾಲೆಗಳ ಒಂದು 3 ಕ್ಲಬ್ಬಲ್ಲಿ ವಿಜ್ಞಾನ ಸಂಘ, ಚಿತ್ರಕಲಾ ಸಂಘ ಮತ್ತು ಕಂಪ್ಯೂಟರ್ ಶಿಕ್ಷಣದಲ್ಲಿ ಇರುವಂತಹ ವಿಡಿಯೋ ಮತ್ತು ಫೋಟೋಗಳನ್ನು ನೋಡಿ 9 ಶಾಲೆಗಳಲ್ಲಿ ಯಾರು ಬೆಸ್ಟ್ ಇದ್ದಾರೆ ಅಂತಹ ಮಕ್ಕಳಿಗೆ ಆ ಒಂದು ಕ್ಲಬ್ಬಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ಕೊಟ್ಟಿದ್ದಾರೆ. ಹಾಗೆ ಈ ಶಾಲೆಗೂ ಕೂಡ ಬಂದಿದೆ. ಅಂದರೆ 2 ವಿಭಾಗ ಮಟ್ಟದಲ್ಲಿ, ಒಂದು ಇಯರ್ ಎಂಡಿಂಗ್ ಪ್ರಾಜೆಕ್ಟ್ ಅಂತ ನೀವೆಲ್ಲ ಮಾಡಿದ್ರಿ ಅಲ್ವಾ, ಹಾಗೆ ಆನ್ಯುವಲ್ ಡೇ ಅಂತ ಮಾಡಿದ್ರಿ. 2 ಥರ ಸ್ಪರ್ಧೆಗಳನ್ನು ಮಾಡ್ಕೊಂಡಿದ್ವಿ. ಅದರಲ್ಲಿ ಆಲ್ರೌಂಡರ್ಸ್ಗೆ ಮೈ ವಿಲೇಜ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟು ಮಾಡ್ತಿದ್ವಿ. ಅದರಲ್ಲಿ ಇಲ್ಲೂ ಕೂಡ ಆಲ್ರೌಂಡರ್ಸ್ ಇದ್ರಲ್ವಾ. ಈ ಥರ ಆ ಸ್ಪರ್ಧೆಗಳನ್ನು ಮಾಡಿ ನಿಮ್ಮ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ವಿ. ಅದನ್ನು ಸಂಸ್ಥೆಗೆ ಕೊಟ್ಟು ಸಂಸ್ಥೆಯವರು ಅದರಲ್ಲಿ ಯಾವ ಮಕ್ಕಳ ಕಲಿಕೆ ಹೇಗಿದೆ ಅನ್ನೋದನ್ನು ಮೌಲ್ಯಮಾಪನವನ್ನು ಮಾಡಿ ನಮಗೆ ಕಳಿಸ್ಕೊಟ್ಟಿದ್ರು. ಆ ಲೀಸ್ಟಲ್ಲಿ ಈ ಶಾಲೆಗೆ ಬಂದಿರುವಂತಹ ಬಹುಮಾನವನ್ನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ನಾವೆಲ್ಲ ಇಚ್ಛೆ ಪಟ್ಟು ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಬಿಂದು ಚಿತ್ರಕಲಾ ಸಂಘದಲ್ಲಿ ಬಿಂದು ದ್ವಿತೀಯ ಬಹುಮಾನವನ್ನು ಪಡೆದಿರ್ತಾರೆ. ಅವರಿಗೆ ಸಂಸ್ಥೆ ಸಲ್ಲಿಸ್ತೇವೆ. ಮಿಥುನ್ ಮತ್ತು ತಂಡ ದ್ವಿತೀಯ ಬಹುಮಾನವನ್ನು ಪಡೆದಿರ್ತಾರೆ. ವಿಜ್ಞಾನ ಸಂಘದಿಂದ ಮಿಥಿನ್ ಮತ್ತು ತಂಡ ಕಂಪ್ಯೂಟರ್ ಕ್ಲಬ್ಬಲ್ಲಿ PPT ಪ್ರೆಸೆಂಟೇಷನಲ್ಲಿ ನಯನ ಮತ್ತು ಪೂಜಿತ ವಿದ್ಯಾರ್ಥಿಗಳು ದ್ವಿತೀಯ ಬಹುಮಾನವನ್ನು ನಮಗೆ ಒಂದು ಇಡೀ ವರ್ಷ ಪೂರ್ತಿ ರಮೇಶ್ ಸರ್ ಅವರು, ನಂದೀಶ್ ಅವರು ಮತ್ತು ನಮ್ಮ ಕಂಪ್ಯೂಟರ್ ಶಿಕ್ಷಕರು ಸತತವಾಗಿ ಶಾಲೆಗೆ ಬಂದು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ
ಉತ್ತಮವಾದ ವಿದ್ಯೆಯನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವರಿಂದ ನೀವು ಬಹಳಷ್ಟು ಕಲ್ತಿದ್ದೀರ ಮಕ್ಕಳೇ. ಇದು ನಿಮ್ಮ ಮುಂದಿನ ಜೀವನದಲ್ಲಿ ಅನುಕರಣೆ ಆಗಬೇಕು. ಈಗ ಚಿತ್ರಕಲೆ ಕಲ್ತಿರೋರು ಅದನ್ನು ಒಂದು ವೃತ್ತಿಯಾಗಿ ಮಾಡ್ಕೋಬೋದು. ಕಂಪ್ಯೂಟರ್ ಜ್ಞಾನ ಇರೋರು ಮುಂದೆ ಕಂಪ್ಯೂಟರ್ ಇಂಜಿನಿಯರಿಂಗು ಅವೆಲ್ಲ ತಗೊಂಡಾಗ ಭಾಳ ಅನುಕೂಲ ಆಗುತ್ತೆ. ಮತ್ತು ವಿಜ್ಞಾನ ಅಂತ ನಮ್ಮ ಜೀವನದಲ್ಲಿ ಯಾವಾಗಲೂ ಆಸಕ್ಕಾಗಿರುತ್ತಲ್ವಾ, ಈ ಒಂದು ಆಪರ್ಚುನಿಟಿನ ನಮ್ಮ ಶಾಲೆಗೆ ಕೊಟ್ಟಂಥ ಆಶ್ರಯ ಫೌಂಡೇಶನ್ ಅವ್ರಿಗೆ ಮತ್ತು ನಮ್ಮ ಸ್ನೇಹಿತರಾದ ಸಾವುರಾಜ್ ಅವರಿಗೆ ಮತ್ತು 3 ಜನ ಶಿಕ್ಷಕರಿಗೆ ಎಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆ. ಈ ವಿದ್ಯಾರ್ಥಿಗಳು ಕೂಡ ನೋಡಿ, ನಾವೊಂದು ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಬರೆಯೋ ಥರ ಈ ಮಗು ಬರೆದಿದೆ. ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ, ನಿಮ್ಮ ಮಗಳು ಬರೆದಿರುವಂಥದ್ದು ನೋಡಿದ್ರೆ ಇದು. ಹಾಗೆ ಪ್ರಾಜೆಕ್ಟ್ಸ್ಗಳನ್ನ ಪುಷ್ಪಲತಾ ಅವರ ತಾಯಿ ಪಳನಿ ಅಮ್ಮ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ತನ್ನ ಮಗಳು ಬರೆದಿರುವಂತಹ ಆ ಒಂದು ಬಣ್ಣದ ಚಿತ್ರಗಳನ್ನ ತನ್ನ ತಾಯಿಗೆ ತೋರಿಸ್ತಾ ಇದ್ದಾರೆ. ನೋಡಿ, ಇದು ಇಲ್ಲೂ ಕೂಡ ನಾವು 2 ವಿಭಾಗದಲ್ಲಿ ಮಾಡಿದ್ವಿ. ಆನ್ಯುವಲ್ ಡೇ ಮತ್ತೊಂದು ಇಯರ್ ಎಂಡಿಂಗ್ ಪ್ರಾಜೆಕ್ಟ್ ಅನ್ನ ಮಾಡಿದ್ವಿ. ಆ ಒಂದು ಇಯರ್ ಎಂಡಿಂಗ್ ಪ್ರಾಜೆಕ್ಟ್ ಅಲ್ಲಿ ಬರೆದಿರುವಂತಹ ಲ್ಯಾಂಡ್ಸ್ಕೇಪ್ ಮತ್ತು ಪೋರ್ಟ್ರೇಟ್ ಚಿತ್ರಗಳನ್ನ ನಾವಿಲ್ಲಿ ಗಮನಿಸಬಹುದು. ಆ ಮಗುಗೆ ನಾವು ಕಲರ್ ಇಮೇಜಸ್ ಗಳನ್ನ ಕೊಟ್ಟಿದ್ವಿ. ಒಂದು ಕಾಲಾವಕಾಶದಲ್ಲಿ ಆ ಒಂದು ಮಗು ಬರೆದಿರುವಂತಹ ಆ ಚಿತ್ರವನ್ನ ನಾವು ಗಮನಿಸಬಹುದು. ನೋಡಿ, ಎಷ್ಟು ಸುಂದರವಾಗಿ ಬರೆದಿದ್ದಾಳೆ. ಇದಕ್ಕೆ ತುಂಬಾ ತರಬೇತಿ ಕೊಟ್ಟಂತಹ ರಮೇಶ್ ಸರ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಈ ವಿದ್ಯಾರ್ಥಿಗೂ ಕೂಡ ಆ ಪೋಷಕರು ಆ ಪ್ರೇರಣೆಯನ್ನ, ಅವರಿಗೆ ಉತ್ಸಾಹವನ್ನ ತುಂಬಿ ಇನ್ನಷ್ಟು ಚಿತ್ರಗಳನ್ನ ಬರೀಲಿ ಅಂತ ಈ ಸಂದರ್ಭದಲ್ಲಿ ಪಳನಿಯಮ್ಮ ಅವ್ರನ್ನ ಕೇಳ್ಕೊತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕೆ ಶಾಲೆಯ ಪರವಾಗಿ ಹಾಗೂ ಎಲ್ಲ ಮಕ್ಕಳು ಹಾಗೂ ಶಿಕ್ಷಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಸೊ ಈಗಾಗಲೇ ಸರ್ ಹೇಳಿದ್ರು, ತುಂಬ ನಾಲೆಜ್ ಪಡ್ಕೊಂಡಿದ್ರೆ ನಾಲೆಜ್ ಜನ ಎಷ್ಟು ಉಳಿಸ್ಕೊಬೇಕು. ತುಂಬ ಜನ ಏನಾಗುತ್ತೆ ಅಂದರೆ ಹೈಸ್ಕೂಲ್ಗೆ ಹೋದ ತಕ್ಷಣ ತುಂಬ ಜನ ಕಂಪ್ಯೂಟರ್ಗೆ ಹೋಗಲ್ಲ ಅಲ್ವಾ ಸರ್. ಲ್ಯಾಪ್ಟಾಪ್ ತಂದ್ಕೊಡ್ತಾ ಇದ್ರು, ಕಲಿತಾ ಇದ್ವಿ ಪ್ರೈಮರಿ ಸ್ಕೂಲಲ್ಲಿ 8ನೇ ಕ್ಲಾಸಲ್ಲಿ. ಯಾರೋ ಸರ್ ಬರ್ತಾ ಇದ್ರು, ಯಾರೋ ಒಬ್ಬರು ಪಾಠ ಮಾಡ್ಕೊಂಡು ಹೋಗ್ತಾ ಇದ್ರು, ನಾವು ಕಂಪ್ಯೂಟರ್ ಕಲ್ತಿದ್ವಿ ಅಂತ ಹೇಳ್ಬಿಟ್ಟು ಅದು ನನಗೆ ಸ್ಟಾಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಫ್ಯೂಚರ್ ಏನಾಗುತ್ತೆ ಅಂದರೆ ಕಂಪ್ಯೂಟರ್ ಯಾವುದೋ ಕಾಲದಲ್ಲಿ ಕಲ್ತಿದ್ದೆ, ಈಗ ಕಂಪ್ಯೂಟರ್ ಬರ್ತಾ ಇಲ್ಲ, ಮತ್ತೇನಾಗ್ತಾ ಇದೆ, ಕಲ್ತಿರೋದೆಲ್ಲ 0 ಆಗ್ತಾ ಇದೆ. ಸೊ ಹಾಗಾಗಿ ಕಲ್ತಿರೋ ನಾಲೆಡ್ಜನ್ನ ನೀವು ಹತ್ತಿ ನಿಲ್ಸೋದು ಬೇಡ, ಮುಂದಕ್ಕೆ ಆ ಒಂದು ನಾಲೆಡ್ಜನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಎಲ್ಲರೂ ಕೂಡ ಲ್ಯಾಪ್ಟಾಪ್ ಸಿಗುವಂಥ ಅವಕಾಶ ಸಿಗುತ್ತೆ, ಲ್ಯಾಪ್ಟಾಪ್ ಯೂಸ್ ಮಾಡಿಕೊಟ್ಟು ಅನಿಸಿರ್ತದೆ. ನೀವೇನು ಕಲ್ತಿರೋ ಅದನ್ನ ಯೂಸ್ ಮಾಡಿ, ಅಲ್ಲಿ ನೀವು ಬಳಸ್ಕೊಂಡೆ ಲ್ಯಾಪ್ಟಾಪನ್ನು ನೀವು ಯೂಸ್ ಮಾಡ್ಕೊಳ್ತು. ಅಥವಾ ಮೊಬೈಲ್ ಇರ್ತದೆ, ಮೊಬೈಲಲ್ಲಿ ಯಾವೆಲ್ಲ ಮಾಡೋದ್ರಿಂದಾಗಿ ಆ ಕಂಪ್ಯೂಟರ್ ಅಪ್ಲಿಕೇಶನ್ ಯಾವ್ದು ಯೂಸ್ ಮಾಡ್ತಿದ್ದೀವಿ ಅದು ವರ್ಕ್ ಆಗುತ್ತಾ ಮೊಬೈಲಲ್ಲಿ. ಫಾರ್ ಎಕ್ಸಾಂಪಲ್ ಎಕ್ಸೆಲ್ ವರ್ಕ್ ಆಗುತ್ತಾ, ಪವರ್ ಪಾಯಿಂಟ್ ರೆಡಿ ಮಾಡ್ಬೋದು, ಮೊಬೈಲಲ್ಲೇ ರೆಡಿ ಮಾಡ್ಬೋದಾ. ಸೊ ಆ ಥರ ಮೊಬೈಲ್ ಬಳಸ್ಕೊಳ್ಳಿ. ಬಟ್ ಆ ಮೊಬೈಲಲ್ಲಿ ಕಂಪ್ಯೂಟರ್ ಕಲ್ತಿರುವಂಥ ಒಂದಷ್ಟು ಕಲಿಕಾ ತೊಡಗಿಸ್ಕೊಂಡು ಅಂತ ಹೇಳ್ತೀವಿ. ಆ ಜೊತೆಗೆ ಸೈನ್ಸ್ ಕಲ್ತಿದ್ರೆ, ಎಕ್ಸ್ಪೆರಿಮೆಂಟ್ಸ್ ಕಲ್ತಿದ್ದೀರಾ, ಪ್ರಯೋಗ ಕಲ್ತಿದ್ದೀರಾ, ಆ ಪ್ರಯೋಗಗಳನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅದಾದರೂ ಕೂಡ 8th, 9th, 10th ಮತ್ತು 9th, 10th ಹೋದಾಗ ನಿಮಗೆ ತುಂಬ ಎಕ್ಸ್ಪೆರಿಮೆಂಟ್ ಇರ್ತದೆ. ಆ ಎಕ್ಸ್ಪೆರಿಮೆಂಟ್ಸ್ ಕೆಲವೊಮ್ಮೆ ಶಾಲೆಯಲ್ಲಿ ಮಾಡಲಿಕ್ಕಾಗದೇ ಇರ್ಬೋದು. ಅಂತಹ ಪ್ರಯೋಗವನ್ನು ಆ ಚಟುವಟಿಕೆ ನೋಡಿಕೊಂಡು ನೀವು ಮನೆಯಲ್ಲಿ ಪ್ರಯತ್ನ ಪಡ್ತಾ ಹೋದರೆ ನೀವೇನು ಪಡ್ಕೊಂಡು ನಾಲೆಡ್ಜು ಆ ನಾಲೆಡ್ಜ್ ನೆಕ್ಸ್ಟ್ ಆಗಿ ಮುಂದುವರಿಸಬಹುದು.
ಒಂದು ಚಟುವಟಿಕೆ ಮಾಡಿದ್ದೀವಿ, ಪ್ರಯೋಗ ಮಾಡಿದ್ದೀವಿ, ಮುಂದೆ ಯಾಕೆ ಮಾಡಬೇಕು, ನಮ್ಗೆ ಯಾಕೆ ಬೇಕು ಅದನ್ನು ಸ್ಟಾಪ್ ಮಾಡಿದ್ರೆ ಅದೇನಾಗುತ್ತೆ, ನೆಕ್ಸ್ಟು ಯಾವುದೋ ಪಾಠ ಕಲ್ತಿದ್ದೆ ಅನ್ನೋದು ನಮ್ಗೆ ನೆನಪಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಕರ್ಕೊಂಡು 4 ಜನ ಆ ಹಂಗೆ ಉಳಿಸ್ಕೊಳ್ಳಿ. ಆ 4 ಜನ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಒಂದು ಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿದ್ದಾರೆ. ಅದಕ್ಕೆ ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆಶ್ರಯ ಫೌಂಡೇಶನ್ ಕಡೆಯಿಂದ ನಮ್ಮ ಮಕ್ಕಳಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ನೀವು ಕೊಟ್ಟಂತಹ ಬಹುಮಾನಗಳಿಗೆ ನಾವು ಯಾವಾಗಲೂ ನಮ್ಮ ಮಕ್ಕಳಿಗೆ ಉತ್ತೇಜನ ಕೊಟ್ಟಂಗಾಯಿತು. ತುಂಬ ವಾಸುಕಿ ಸರ್ಗಂತೂ ನಾವು ತುಂಬ ಹೃದಯದ ಸ್ವಾಗತಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಸಂಘದ ವತಿಯಿಂದ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಶಾಲೆಯಲ್ಲಿ ಒಂದೇ ಒಂದು ಕ್ಲಬ್ ಇದೆ, ಚಿತ್ರಕಲಾ ಸಂಘ. ಅದರಲ್ಲಿ ಈ 2 ವಿದ್ಯಾರ್ಥಿಗಳು ಅದ್ಭುತವಾಗಿ ಬರೆದಿದ್ದಾರೆ. ಇಬ್ರು ಕೂಡ ಈ ಒಂದು ಮ್ಯೂರಲ್ ಪೇಂಟಿಂಗ್ ಅಂತೂ ಅದ್ಭುತವಾಗಿದೆ, ಅಷ್ಟೊಂದು ಚೆನ್ನಾಗಿ ಬರೆದಿದ್ದಾರೆ. ಒಬ್ರು ಆರ್ಟಿಸ್ಟ್ ಬರೆಯೋ ಥರ ಬರೆದಿದ್ದಾರೆ. ತುಂಬಾ ಸಂತೋಷ ಆಗ್ತದೆ. ಕಡಿಮೆ ಮಕ್ಕಳಿದ್ರು ಕೂಡ ತುಂಬಾ ಚೆನ್ನಾಗಿ ಬರೀತಾ ಇದ್ದಾರೆ. ವಿದ್ಯಾಶ್ರೀ ಮತ್ತೆ ಮೇಘನಾ ಇಬ್ರು ಕೂಡ ದಿವ್ಯಶ್ರೀ ಮತ್ತೆ ಮೇಘನಾ ಇಬ್ರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅವ್ರಿಗೆ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಎಲ್ಲ ಮಕ್ಕಳ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಹೆಸರು ದಿವ್ಯಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಗಾಪುರ. ನಾನು ಚಿತ್ರಕಲೆಯ ಒಬ್ಬ ವಿದ್ಯಾರ್ಥಿನಿಯಾಗಿದ್ದೇನೆ. ಮ್ಯೂರಲ್ ಬಿಡಿಸಿದ್ದೇನೆ. ಮೊದಲನೇದಾಗಿ 2ನೆಯ ಚಿತ್ರ, 3ನೆಯ ಚಿತ್ರ, 4ನೆಯ ಚಿತ್ರ, 5ನೆಯ ಚಿತ್ರ. ಧನ್ಯವಾದಗಳು.